ಈ ಕಾರ್ಯಕ್ರಮದ ಪ್ರಾಯೋಜಕರು ಜೈನ್ ಇರಿಗೇಷನ್ ಸಿಸ್ಟಮ್ಸ್ ಲಿಮಿಟೆಡ್, ಜಾಗತಿಕ ತುಂತುರು ಮತ್ತು ಹನಿ ನೀರಾವರಿ ಉಪಕರಣಗಳ ಉತ್ಪಾದಕರು, ಬೇಸಾಯ ತಂತ್ರಜ್ಞಾನ ನಿರೂಪಕರು ಹಾಗೂ ರೋಗರಹಿತ ಟಿಶ್ಯೂ ಕಲ್ಚರ್ ಗಿಡಗಳು. ಕ್ಯಾಡ್ಬರೀಸ್, ಕೋಕೋ ಬೆಳೆಸಿ ಅಧಿಕ ಆದಾಯ ಗಳಿಸಿ. ವೀಕ್ಷಕರೇ ನಮಸ್ಕಾರ. ಇವತ್ತಿನ ಜ್ಞಾನಿ ವಿಜ್ಞಾನಿ ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ. ಇವತ್ತು ನಾವೊಂದು ಹೈನುಗಾರಿಕೆ ಅಥವಾ ಪಶುಪಾಲನೆಗೆ ಸಂಬಂಧಪಟ್ಟಂಥ ಚರ್ಚೆಗೆ ಕೂತಿದ್ದೀವಿ. ನೀವೆಲ್ಲ ಕೇಳಿರ್ತೀರಿ, ಪೇಪರ್ನಲ್ಲಿ ಓದಿರ್ತೀರಿ, ಪ್ರಾಣಿಗಳಿಗೆ ಅಥವಾ ಹಸುಗಳಿಗೆ ಚರ್ಮಗಂಟು ರೋಗ ಬಂದಿದೆ. ಅದು ಬಹುಶಃ ಉತ್ತರ ಭಾರತದಲ್ಲಿ ರಾಜಸ್ಥಾನದಲ್ಲಿ ಫಸ್ಟ್ ನಾವು ಕೇಳಿದ್ವಿ. ಆಮೇಲೆ ಈಗ ಕರ್ನಾಟಕ ಎಲ್ಲ ಕಡೆ ಭಾಳ ಕಡಿಮೆ ಅವಧಿಯಲ್ಲಿ ಎಲ್ಲ ಕಡೆ ಅದು ಹರಡಿ ಸರಿಯಾದ ಅದಕ್ಕೆ ಔಷಧೋಪಚಾರ ಇಲ್ಲದೇ ಸಾಕಷ್ಟು ದನಗಳು ಸಾಯ್ತಾ ಇದ್ದಾವೆ. ಅದಕ್ಕೆ ನಮ್ಮ ವೆಟರ್ನರಿಯನ್ಸು ಒಂದಿಷ್ಟು ಪ್ರಯೋಗಗಳನ್ನು ಮಾಡಿದ್ದಾರೆ. ಲಸಿಕೆಯನ್ನು ತಯಾರಿ ಮಾಡ್ತಾರೆ ಎಲ್ಲ ನಾವು ಕೇಳ್ಪಟ್ಟಿದ್ದೀವಿ. ಇವತ್ತು ಆ ವಿಷಯದಲ್ಲಿ ಚರ್ಚೆ ಮಾಡೋಣ. ನಮಗೆ ಮಾಹಿತಿಯನ್ನು ಕೊಡೋದಕ್ಕೆ ಡಾಕ್ಟರ್ ಗಣೇಶ್ ನಮ್ಮ ವೆಟರ್ನರಿ ಇಲಾಖೆಯಲ್ಲಿ ಪಶುಪಾಲನಾ ಮತ್ತು ಪಶುವೈದ್ಯಕೀಯ ಸೇವಾ ಇಲಾಖೆಯಲ್ಲಿ ವೈದ್ಯರಾಗಿ ಕೆಲಸ ಮಾಡ್ತಾ ಇದ್ದಾರೆ. ಜೊತೆಗೆ ಅವರು ಒಂದು ಈ ಪಶುಪಾಲನಾ ವಿಶ್ವವಿದ್ಯಾಲಯದ ಪ್ರಯೋಗಾಲಯದಲ್ಲಿ ವಿಜ್ಞಾನಿಯಾಗಿ ಕೆಲಸ ಮಾಡ್ತಾ ಇದ್ದಾರೆ. ಅವ್ರ ಹತ್ರ ನಾವು ಈ ಚರ್ಚೆಯನ್ನು ಮಾಡಿ ಈ ರೋಗ ಏನು, ಅದಕ್ಕೆ ಏನಾದ್ರು ಪರಿಹಾರ ಇದೆಯಾ, ಬರಲಾರ್ದಂಗೆ ಏನಾದ್ರು ತಡೆಯೋಕ್ಕೆ ಅವಕಾಶ ಇದೆಯಾ, ಅಥವಾ ಆ ನಿಟ್ಟಿನಲ್ಲಿ ಸಂಶೋಧನೆ ಏನು ನಡೀತಾ ಇದೆ, ಇದೆಲ್ಲ ವಿವರಗಳನ್ನು ಕೇಳಿ ತಿಳ್ಕೊಂಬರೋಣ. ಸರ್ ನಮಸ್ಕಾರ. ನಮಸ್ಕಾರ. ಇವತ್ತಿನ ಜ್ಞಾನಿ ವಿಜ್ಞಾನಿ ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ. ಮತ್ತು ನಮ್ಮ ಚಾನಲಿಗೆ ನೀವು ಹೊಸದಾಗಿ ಬಂದಿದ್ದೀರಿ ಪ್ರಪ್ರಥಮವಾಗಿ, ಅದಕ್ಕೂ ನಮ್ಮ ಫಾರ್ಮ್ ಟಿ ವಿಗೂ ಕೂಡ ತಮಗೆ ಸ್ವಾಗತ. ಈಗ ನಾನು ಪ್ರಸ್ತಾವನೆಯಲ್ಲಿ ಹೇಳಿದಾಗೆ ಚರ್ಮಗಂಟು ರೋಗ ನಾವು ಕೇಳಿಪಟ್ಟಿದ್ದೀವಿ, ಆದರೆ ನಮಗೆ ಸರಿಯಾದ ಮಾಹಿತಿ ಅದರೊಳಗೆ ಇಲ್ಲ. ಚರ್ಮಗಂಟು ರೋಗ, ಅದಕ್ಕಿಂತ ನಾವು ಆ ರೋಗಕ್ಕೆ ಬರೋದಕ್ಕಿಂತ ಮೊದಲೇ ನಿಮ್ಮದು ಪ್ರಾದೇಶಿಕ ಸಂಶೋಧನಾ ಕೇಂದ್ರ ಸಿರ್ಸಿನಲ್ಲಿದೆ, ಹೈನುಗಾರಿಕೆ ಅಥವಾ ಪಶುಪಾಲನೆಗೆ ಸಂಬಂಧಪಟ್ಟಂತೆ. ಅದರಲ್ಲಿ ಅದು ಬಹುಶಃ ನಮ್ಮ ಪಶುವೈದ್ಯಕೀಯ ವಿಶ್ವವಿದ್ಯಾಲಯದ ಅಡಿಯಲ್ಲಿದೆ ಅಲ್ವಾ? ಹೌದು. ಅದರಲ್ಲಿ ನೀವು ಏನು ಕೆಲಸ ಮಾಡ್ತೀರಿ? ಅಲ್ಲಿ ಮೂಲತಃ ಕೇಂದ್ರದ ಉದ್ದೇಶ ಏನು ನಡೀತಾ ಇರುತ್ತೆ? ಇದು ನಮ್ಮ ಈ ಪಶುರೋಗ ತನಿಖಾ ಪ್ರಯೋಗಾಲಯ ಮತ್ತು ಮಾಹಿತಿ ಕೇಂದ್ರ ಅನ್ನುವಂಥದ್ದು. ಪಶುರೋಗ ತನಿಖಾ ಪ್ರಯೋಗಾಲಯ ಮತ್ತು ಮಾಹಿತಿ ಕೇಂದ್ರ. ಇದು ನಮ್ಮ ಕರ್ನಾಟಕ ಪಶುವೈದ್ಯಕೀಯ ಪಶು ಮತ್ತು ಮೀನುಗಾರಿಕಾ ವಿಶ್ವವಿದ್ಯಾನಿಲಯದ ಅಡಿಯಲ್ಲಿ ಪಶುರೋಗ ತನಿಖಾ ಪಶು ಆರೋಗ್ಯ ಮತ್ತು ಜೈವಿಕ ಸಂಸ್ಥೆ ಅನ್ನುವಂಥ ಒಂದು ಸಂಸ್ಥೆ ಬೆಂಗಳೂರಿನ ಹೆಬ್ಬಾಳದಲ್ಲಿದೆ. ಕರೆಕ್ಟ್. ಈ ಪಶು ಆರೋಗ್ಯ ಮತ್ತು ಜೈವಿಕ ಸಂಸ್ಥೆ ಅಥವಾ IHVB ಅಂತ ಹೇಳ್ತೀವಿ. ಇದು ನಮ್ಮ ಪಶುವೈದ್ಯಕೀಯ ವಿಶ್ವವಿದ್ಯಾನಿಲಯದ ಅಡಿಯಲ್ಲಿ ಬರುವಂತಹ ಪಶುವೈದ್ಯಕೀಯ ಸಂಶೋಧನೆ ಮತ್ತು ಕೆಲವೊಂದು ಲಸಿಕೆ ಉತ್ಪಾದನೆ ಮತ್ತು ಹಲವಾರು ಈ ರೀತಿ ಮಾಹಿತಿ ಕೊಡುವಂತಹ ಕೆಲಸಗಳನ್ನು ಮತ್ತು ರೋಗ ಸಂಶೋಧನೆ ಮಾಡುವಂಥದ್ದು, ರೋಗ ಪತ್ತೆ ಹಚ್ಚುವಂಥದ್ದು, ಈ ರೀತಿ ಕೆಲಸಗಳನ್ನು ನಾವು ಈ ಪಶು ಆರೋಗ್ಯ ಮತ್ತು ಜೈವಿಕ ಸಂಸ್ಥೆಯ ಅಡಿಯಲ್ಲಿ. ಓಕೆ, ಅದು ಬಟ್ ಇಂಡಿಪೆಂಡೆಂಟ್ ಸಂಸ್ಥೆ ಕಾಣಿಸ್ತದೆ. ಇಲ್ಲ, ಅದು ಯೂನಿವರ್ಸಿಟಿ ಅಂಡರ್ ಇದೆ. ಹೌದೌದು. ಮೊದಲು ಇಂಡಿಪೆಂಡೆಂಟ್ ಸಂಸ್ಥೆ ಇತ್ತು, ಈಗ ಪಶುವೈದ್ಯಕೀಯ ವಿಶ್ವವಿದ್ಯಾಲಯದ ಅಡಿಯಲ್ಲಿ ಇದನ್ನು ತರಲಾಗಿದೆ. ಇದರ ಅಡಿಯಲ್ಲಿ ಅಂದರೆ ನಮ್ಮ IHVB ಅಡಿಯಲ್ಲಿ ನಮ್ಮ ರಾಜ್ಯದ ವಿವಿಧ ಭಾಗದಲ್ಲಿ ಒಟ್ಟು ಒಂದು 13 ಪ್ರಯೋಗಾಲಯಗಳಿದ್ದಾವೆ. ಆ ಪ್ರಯೋಗಾಲಯಗಳಲ್ಲಿ ನಮ್ಮ ಶಿರಸಿಯಲ್ಲಿ 2014ನೇ ಇಸ್ವಿಯಲ್ಲಿ ಪ್ರಾರಂಭ ಆಗಿರುವಂಥದ್ದು ನಮ್ಮ ಈ ಪ್ರಯೋಗಾಲಯ. ಈಗ ಸರ್ಕಾರದ ಒಂದು ಹೊಸ ಒಂದು ನಿರ್ದೇಶನದಂತೆ ಪ್ರತಿಯೊಂದು ಜಿಲ್ಲೆಯಲ್ಲಿ ಸಹಿತ ಇದೇ ತರಹದ ಪ್ರಯೋಗಾಲಯವನ್ನು ಈಗ ಸ್ಥಾಪಿಸಲಿಕ್ಕೆ ಉದ್ದೇಶಿಸಲಾಗಿದೆ. ಸೊ ಇಲ್ಲಿ ಅಲ್ಲಿ ನೀವು ಈಗ ಪ್ರಾಕ್ಟಿಕಲಿ ಈಗ ಏನು ಮಾಡ್ತೀರಿ? ಈಗ ನಿಮಗೆ ಸ್ಯಾಂಪಲ್ ರೈತರು ಕೊಡ್ತಾರೋ ಅಥವಾ ನಿಮ್ಮ ಡಾಕ್ಟರ್ಗಳು ತಂದು ಕೊಡ್ತಾರೋ? ಇಲ್ಲಿ ಪಶುರೋಗ ತನಿಖಾ ಪ್ರಯೋಗಾಲಯದಲ್ಲಿ ನಾವು ಏನು ಮಾಡ್ತೀವಿ ಅಂತಂದ್ರೆ, ಏನೆಲ್ಲ ಫೆಸಿಲಿಟಿ ಇದೆ ಇಲ್ಲಿ? ನಾವು ಜಾನುವಾರುಗಳಿಗೆ ಬರುವಂತಹ ರೋಗಗಳ ಪರೀಕ್ಷೆ, ರೋಗ ಮಾದರಿಗಳನ್ನು ಅಂದರೆ ಸ್ಯಾಂಪಲ್ಗಳನ್ನು ಪರೀಕ್ಷೆ ಮಾಡೋದಿರ್ಬೋದು, ಅಥವಾ ಎಲ್ಲೋ ಹಳ್ಳಿಯಲ್ಲಿ ಅಥವಾ ಫೀಲ್ಡಲ್ಲಿ ಏನೋ ರೋಗ ಉದ್ರೇಕ ಉಂಟಾಗಿದೆ, ಅಲ್ಲಿಯ ಪಶುವೈದ್ಯಕೀಯ ಇಲಾಖೆಯ ಪಶುವೈದ್ಯರಿಗೆ ಅವರ ಸಲಹೆ ಮೂಲಕ ಅಲ್ಲಿಗೆ ಭೇಟಿ ನೀಡುವಂಥದ್ದು. ಏನೋ ಸಮಸ್ಯೆ ಆಗಿದೆ, ಏನೋ ರೋಗ ಉಲ್ಬಣ ಆಗಿದೆ, ಹಸುಗಳು ಅಥವಾ ಕೋಳಿಗಳು ಏನೋ ಪ್ರಾಣಿಗಳು ಸಾಯ್ತಾ ಇದ್ದಾವೆ ಅಂತ ನಿಮ್ಮಂಡರ್ ಎಲ್ಲದೂ ಬರ್ತದೆ, ಎಲ್ಲ ಜಿಲ್ಲೆಯ. ಹೌದು, ಆ ಜಿಲ್ಲೆಗೆ ಸಂಬಂಧಪಟ್ಟದ್ದು ಹಂದಿ ಇರ್ಬೋದು, ಕೋಳಿ ಇರ್ಬೋದು, ಕುರಿ, ಆಡು ಎಲ್ಲ ಬಂತು. ಸದ್ಯಕ್ಕೆ ಒಂಟೆ ಆನೆಗಳಿಲ್ಲ ನಿಮ್ಮ ಪರಿಧಿಯಲ್ಲಿ. ಅದು ವೈಲ್ಡ್ ಲೈಫ್ ವಿಂಗಿಗೆ ಬರುತ್ತೆ. ಈ ಎಲ್ಲ ಪ್ರಾಣಿಗಳ ಅದನ್ನು ಈಗ ವೈಲ್ಡ್ ಲೈಫ್ ಇದ್ರೂ ಕೂಡ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರು ರಿಕ್ವೆಸ್ಟ್ ಮಾಡಿದ್ರೆ ನಿಮ್ಮ ಹತ್ರ ಬರೋದು ಅಲ್ವಾ? ಖಂಡಿತ.
ಸೊ ಅದು ನೀವು ಸ್ಯಾಂಪಲ್ಸನ್ನು ಬೇಕಾದರೆ ಕಲೆಕ್ಟ್ ಮಾಡಿ ನಾವೇ ಹೋಗಿ ಕಲೆಕ್ಟ್ ಮಾಡ್ಬೋದು, ಇಲ್ಲ ಪಶು ವೈದ್ಯರು ಇರ್ಬೋದು ಅಥವಾ ಪಶುಪಾಲನಾ ಇಲಾಖೆಯ ಸಿಬ್ಬಂದಿಗಳಿರ್ಬೋದು ಅಥವಾ ನೇರವಾಗಿ ರೈತರೇ ಇರ್ಬೋದು, ಅವರು ತರುವಂತಹ ಮಾದರಿಗಳನ್ನು ನಮಗೆ ನೇರವಾಗಿ ಕೊಡ್ಬೋದು ಅಥವಾ ಪಶುಪಾಲನಾ ಇಲಾಖೆಯ ಮೂಲಕ ಸಹಿತ ನಮಗೆ ಕೊಡ್ತಾರೆ. ಯಾವ್ಯಾವ ಸಮಸ್ಯೆಗೆ ಯಾವ್ಯಾವ ರೋಗಕ್ಕೆ ಏನೇನು ಸ್ಯಾಂಪಲ್ಗಳನ್ನ ಕೊಡಬೇಕು, ಯಾವ ರೀತಿಯ ಸ್ಯಾಂಪಲ್ಗಳನ್ನ ಕೊಡಬೇಕು ಅನ್ನೋಂಥದ್ದು ಅವರಿಗೆ ನಾವು ಮಾಹಿತಿಯನ್ನು ಕೊಟ್ಟಿರ್ತೀವಿ. ಹೌದು, ಆ ಪ್ರಕಾರ ಅವ್ರು ನಮ್ಮ ಏನು ಮಾದರಿಗಳನ್ನು ಕೊಡ್ತಾರೆ. ಅದನ್ನು ಸೂಕ್ತವಾಗಿ ನಾವು ಅನಲೈಸ್ ಮಾಡಿ ನಿಮ್ಗೆ ಅನಲೈಸ್ ಮಾಡೋದಕ್ಕೆ ಕಲ್ಚರ್ ಮಾಡೋದಕ್ಕೆಲ್ಲ ಫೆಸಿಲಿಟಿ ಇದೆ. ಹೌದು, ಒಂದು ಹಂತಕ್ಕೆ ನಮಗೆ ನಮ್ಮ ಜಿಲ್ಲಾ ಮಟ್ಟ ನಮ್ಮ ಪ್ರಯೋಗಾಲಯದ ಮಟ್ಟದಲ್ಲಿ ಮಾಡುವಂತಹ ಫೆಸಿಲಿಟೀಸ್ ಇವೆ. ಇನ್ನೂ ಹಲವಾರು ಹಂತದ ಫೆಸಿಲಿಟಿಗಳು ಬೆಂಗಳೂರಿಗೆ ಅಗತ್ಯ ಇದ್ರೆ ನಾವು ನಮ್ಮ ಹೆಡ್ ಆಫೀಸ್ ಅಂದ್ರೆ IHUB ಅಂತ ಏನ್ ಹೇಳ್ತೀವಿ, ಅಲ್ಲಿ ಫರ್ದರ್ ಅನಾಲಿಸಿಸ್ಗೆ ಅಲ್ಲಿಗೆ ಕಳಿಸ್ತೀವಿ ಅಥವಾ ಕನ್ಫರ್ಮೇಷನ್ ಇನ್ನೂ ಹೆಚ್ಚಿನ ಒಂದು ರಿಸರ್ಚ್ ಬೇಕು ಅಂತಂದ್ರೆ ಅದು ಐಡೆಂಟಿಫೈ ಆಯ್ತು ಅಂತ ಮುಂದೆ ನೀವು ಅದಕ್ಕೆ ಪರಿಹಾರೋಪಾಯ ಏನು ಅದನ್ನ ವಾಪಸ್ ನಾವು ಆ ವೈದ್ಯರಿಗೆ ಇರ್ಬೋದು, ಯಾರು ನಮಗೆ ಅದು ಕೊಟ್ಟಿದ್ದಾರೆ ಸ್ಯಾಂಪಲ್ ಅನ್ನ, ಅದನ್ನ ವೈದ್ಯರಿಗೆ ಇರ್ಬೋದು ಅಥವಾ ನೇರ ರೈತರಿಗೆ ಇರ್ಬೋದು, ವೈದ್ಯರ ಮೂಲಕ ನಾವು ಅದು ಕಳಿಸ್ತೀವಿ. ಅವರಿಗೆ ಸೂಕ್ತ ಸಲಹೆ ಸೂಚನೆಯನ್ನು ಸಹಿತ ನಾವು ನೀಡ್ತೀವಿ. ಆದ್ರೆ ಈಗ ನಿಮಗೆ ಈ ವೈರಸ್ ಅಂತ ಬ್ಯಾಕ್ಟೀರಿಯಾನ ಏನೋ ನೀವು ಕಲ್ಚರ್ ಮಾಡಿ ತೆಗಿತೀರಿ, ವೈರಸ್ ಅಂತ ಹೌದು, ಅದನ್ನ ವೈರಸ್ ಅನ್ನ ನಾವು ಹ್ಯಾಂಡಲ್ ಮಾಡುವಂತದ್ದು ನಮ್ಮ ಡಿಸ್ಟ್ರಿಕ್ಟ್ ಲೆವೆಲ್ ಲ್ಯಾಬೊರೇಟರಿ ಫೆಸಿಲಿಟಿ ಇಲ್ಲ. ಅದನ್ನ IHUB ಕಳಿಸಿ ಅವರಲ್ಲಿ ಎಲ್ಲ ಹಲವಾರು ಹಂತದ ಒಂದು ಉನ್ನತ ಒಂದು ತಂತ್ರಜ್ಞಾನ ಇದೆ, ಅವರು ಮಾಡ್ತಾರೆ. ಈಗ ನಿಮಗೊಂದು ಸಾಮಾನ್ಯ ಒಂದು ಕಲ್ಪನೆ ಇರುತ್ತೆ, ಇದು ಯಾವುದರಿಂದ ಬಂದಿರಬಹುದು ಅಂತ ಲಕ್ಷಣ ನೋಡಿ ಆವಾಗ ನೀವು ಇದು ವೈರಸ್ ಅಂತ ಇದು ನಮ್ಮ ಕೈ ಮೀರಿದ್ದು ಅಂತೇಳಿ ನೀವು ಬೆಂಗಳೂರಿಗೆ ಕಳಿಸ್ಬಿಡ್ತೀರಿ. ಈ ಒಂಥರ ಇದು ಪ್ರಾಥಮಿಕ ಚಿಕಿತ್ಸಾ ಕೇಂದ್ರ ಇದ್ದಂಗೆ ನಿಮ್ದು ಪ್ರಿಲಿಮಿನರಿ ಆಗಿ ಫೀಲ್ಡ್ ಇಂದ ಡೇಟಾ ತೆಗೆದು ಅಡ್ವಾನ್ಸ್ಡ್ ಇದೆ ನಮ್ಮಲ್ಲಿ. ಅಡ್ವಾನ್ಸ್ಡ್ ಡಯಾಗ್ನೋಸ್ಟಿಕ್ ಟೆಕ್ನಿಕ್ಸ್ ಎಲೈಸಾ ಅಂತ ಹೇಳ್ತೀವಿ, ಅಥವಾ ಪಾಲಿಮರೈಸ್ ಚೈನ್ ರಿಯಾಕ್ಷನ್ PCR ಎಲ್ಲ ಹಂತದ್ದಿದೆ. ಆಯಾ ಹಂತಕ್ಕೆ ನಾವು ತಕ್ಕ ಹಾಗೆ, ಆಯಾ ಸ್ಯಾಂಪಲಿಗೆ ತಕ್ಕ ಹಾಗೆ ನಾವು ಇಲ್ಲಿ ಮಾಡ್ತೀವೋ ಅಥವಾ ಅದನ್ನ ಬೆಂಗಳೂರಿಗೆ ಕಳಿಸಿ ನಾವು ಅದನ್ನ ಅನಲೈಸ್ ಮಾಡ್ಕೊಡ್ತೀವಿ ಅನ್ನೋದನ್ನ ನಿರ್ಧಾರ ಮಾಡ್ತೀವಿ. ಒಟ್ಟು ನೀವು ಅದನ್ನ ಹ್ಯಾಂಡಲ್ ಮಾಡ್ತೀರಿ. ಸೊ ಪಶು ವೈದ್ಯಕೀಯ ಸೇವಾ ಇಲಾಖೆಗೆ ನಿಮ್ಮದು ಪೂರಕವಾಗಿ ಕೆಲಸ ಮಾಡುತ್ತೆ ಅವ್ರದಕ್ಕೆ. ಈಗ ನಾವು ಮೂಲ ವಿಷಯಕ್ಕೆ ಬಂದರೆ, ಈ ಚರ್ಮಗಂಟು ರೋಗ ಏನಿದೆ ಇದು ಎಲ್ಲಿಂದ ಬಂತು? ನಾವು ಕೇಳ್ಪಟ್ಟಂತೆ ರಾಜಸ್ಥಾನ ಎಲ್ಲಿಂದಲೂ ಮೊದಲೇ ರಿಪೋರ್ಟ್ ಆಯಿತು ಅಂತ ಅನ್ಕೋತೀನಿ. ಅದು ಆ ರೋಗ ಏನು, ಎಲ್ಲಿಂದ ಶುರು ಆಯಿತು ಭಾರತದಲ್ಲಿ? ಈಗ ಚರ್ಮಗಂಟು ರೋಗ ಅನ್ನುವಂಥದ್ದು ಅಥವಾ ಲಂಪಿ ಸ್ಕಿನ್ ಡಿಸೀಸ್ ಅಂತ ಹೇಳ್ತೀವಿ, ಇದು ನಮ್ಮ ದೇಶಕ್ಕೆ ಈ ಕಳೆದೊಂದು 2 ವರ್ಷದ ಹಿಂದೆನೇ ಹೊಸದಾಗಿ ಬಂದಿರುವಂಥದ್ದು. ಈಗ ನಮ್ಮ ಈಗ ಸದ್ಯದ ಮಟ್ಟಿಗೆ ಮೊದಲು ಇದು ಅಂದ್ರೆ ತೀರಾ ಹೊಸ ರೋಗ ಏನಲ್ಲ. 1929ನೇ ಇಸ್ವಿಲೇನೆ ಆಫ್ರಿಕನ್ ಕಂಟ್ರೀಸ್ ಅಲ್ಲಿ ಇದನ್ನ ಮೊಟ್ಟ ಮೊದಲಿಂದ ಕಂಡುಹಿಡಿದ್ರು. ಹತ್ತತ್ರ ಒಂದು ಸೆಂಚುರಿನೇ ಆಯ್ತು. ಆದ್ರೆ ಅದು ನಮ್ಮ ದೇಶಕ್ಕೆ ಬಂದಿದ್ದು ಈಗ 2 ವರ್ಷದ ಹಿಂದೆ. ಆದರೆ ವ್ಯತ್ಯಾಸ ಏನಾಯ್ತು ಅಂತಂದ್ರೆ 2 ವರ್ಷದ ಹಿಂದೆ ಒಮ್ಮೆ ಬಂತು. ಈ ಚರ್ಮಗಂಟು ರೋಗ ಮೂಲತಃ ಇದು ವೈರಸ್ನಿಂದ ಬರುವಂತ ರೋಗ. ವೈರಸ್ ಹೇಗೆ ಬರುತ್ತೆ ಅಂತಂದ್ರೆ, ಈ ಕಚ್ಚುವ ನೊಣ, ಉಣ್ಣೆ, ಉಣುಗು ಇದೆಲ್ಲ ಏನು ಹೇಳ್ತೀವಲ್ಲ, ಅದರ ಮೂಲಕ ಜಾನುವಾರುಗಳಿಗೆ ಇದು ಪ್ರಸಾರ ಆಗುವಂಥದ್ದು. ನಮ್ಗೆ ಸುಮಾರು 2 ವರ್ಷದ ಹಿಂದೆ ನಮ್ಮ ದೇಶದಲ್ಲಿ ಮೊಟ್ಟ ಮೊದಲನೇದಾಗಿ ಕಂಡು ಬಂತು. ಅಲ್ಲಿ ತನಕ ನಮ್ಮಲ್ಲಿ ಲಂಪಿ ಸ್ಕಿನ್ ಡಿಸೀಸ್ ಅನ್ನುವಂಥದ್ದು. ಈಗ ಒಂದು ಪ್ರಾಣಿಗೆ ಬಂದ್ರೆ ಆಮೇಲೆ ಅದರಿಂದ ನೋಡೋಣ ಇನ್ನೊಂದು ಬಂದು ಟಿಕ್ಸ್ ಬಂದು ಆಯ್ತು. ಮೂಲತಃ ಹೆಂಗ್ ಬಂತು, ನಮ್ಮ ದೇಶಕ್ಕೆ ಎಲ್ಲಿಂದ ಬಂತು, ಆ ಥರದ್ದು ಇನ್ವೆಸ್ಟಿಗೇಷನ್ ಆ ರೀತಿ ಇನ್ವೆಸ್ಟಿಗೇಷನ್ ನಡೀತಾ ಇದೆ. ಯಾಕಂತಂದ್ರೆ ಇದು ಹೊಸದಾಗಿ ಬಂದಿರುವಂತ ರೋಗ ಆಗಿರೋದ್ರಿಂದ ಈಗ ಎಪಿಡೆಮಿಯಾಲಜಿಕಲ್ ಸ್ಟಡೀಸ್ ಅಂತ ಹೇಳ್ತೀವಿ, ಅದು ಸ್ವಲ್ಪ ಸಮಯ ತಗೊಳುತ್ತೆ. ಎಲ್ಲಿಂದ ಬಂತು, ಹೇಗೆ ಬಂತು, ಅದು ಪ್ರಸಾರ ಆಗುವಂಥದ್ದು. ನಾವು ಈಗ ಇಲ್ಲಿ ತನಕ ಆಗಿರುವಂತಹ ಒಂದು ಸಂಶೋಧನೆಗಳ ಮೂಲಕ ನಾವು ಹೇಳ್ತಾ ಇರೋದು ಇದು ಉಣುಗು, ಉಣ್ಣೆ ಅಥವಾ ಕಡಿ ನೊಣ ಈ ರೀತಿಯ ಮೂಲಕ ಅವುಗಳ ಮೂಲಕ ಹರಡ್ತಾ ಇದೆ ಅಂತ. ಇನ್ನೂ ಬೇರೆ ಬೇರೆ ಕಾರಣಗಳು ಸಹಿತ ಇರಬಹುದು. ಯಾಕಂದ್ರೆ ಈಗ ಹೊಸದಾಗಿ ಬಂದಿರೋದ್ರಿಂದ ಈಗೆಲ್ಲ ವೈಜ್ಞಾನಿಕ ಕಮ್ಯುನಿಟಿಲಿ ಅದು ರಿಸರ್ಚ್ ಆಗ್ತಾ ಇದೆ. ಈಗ ವೈರಸ್ ಕನ್ಫರ್ಮ್ ಆಗಿದೆ. ಸೊ ಈಗ ನಮಗೆ ನಮ್ಮ ದೇಶದಲ್ಲಿ 2 ವರ್ಷ ಹಿಂದೆ ಬಂದಿದ್ದು ಆಮೇಲೆ ಏನು ಕಡಿಮೆ ಆಯ್ತು? ಅದ್ರ 2 ವರ್ಷದ ಹಿಂದೆ ಮೊಟ್ಟ ಮೊದಲನೇದಾಗಿ ಇದು ಔಟ್ಬ್ರೇಕ್ ಬಂದಾಗ ಎಲ್ಲ ಕಡೆ ಬಂತು. ಪ್ರಾರಂಭದಲ್ಲಿ ಎಲ್ಲ ಇಡೀ ದೇಶಕ್ಕೆ ಬಂದಿದೆ. ರಾಜಸ್ಥಾನ ಅಥವಾ ಗುಜರಾತ್ ಆ ಕಡೆ ಸಹಿತ ಪ್ರಾರಂಭ ಆಗಿ ಬಂತು. ಆದ್ರೆ ಆವಾಗ ಈ ರೋಗದ ತೀವ್ರತೆ ಅಷ್ಟಾಗಿರ್ಲಿಲ್ಲ. ಲಕ್ಷಣಗಳು ಏನು, ಸ್ವಲ್ಪ ಮೈ ಮೇಲೆ ಅಲ್ಲಲ್ಲಿ ಗಂಟುಗಳು ಕಾಣೋದು, ಎಲ್ಲೋ ಒಂದು ಸ್ವಲ್ಪ ಜ್ವರ ಬರುವಂಥದ್ದು, ಒಂದು ಸ್ವಲ್ಪ ದಿವಸ ಆಹಾರ ಕಡಿಮೆ ಮಾಡುವಂಥದ್ದು ಇರ್ಬೋದು. ಇವರ ಲಕ್ಷಣಗಳೇನಿದೆ ಬಹಳ ಮೈಲ್ಡ್ ಆಗಿ ಬಂತು. ಅಷ್ಟು ಜೋರಾಗಿ ಲಕ್ಷಣಗಳು ಇರಲಿಲ್ಲ. ಸಾಮಾನ್ಯವಾಗಿ ಕೆಲವೊಂದು ಹಸುಗಳಿಗೆ ನಾವು ಚಿಕಿತ್ಸೆ ಅಗತ್ಯನೇ ಏನು, ಬಹಳಷ್ಟು ಹಸುಗಳಿಗೆ ಚಿಕಿತ್ಸೆ ಅಗತ್ಯ ಬರಲಿಲ್ಲ, ತಾನೇ ಕಂಟ್ರೋಲ್ ಆಯಿತು. ಕೆಲವೊಂದಕ್ಕೆ ಚಿಕಿತ್ಸೆಗಳು ಬೇಕಾಯಿತು, ಅವು ಒಳ್ಳೆ ಉತ್ತಮ ಪ್ರತಿಕ್ರಿಯೆಯನ್ನೇ ತೋರಿಸಿದ್ವು ಚಿಕಿತ್ಸೆಗೆ. ಮತ್ತೆ ಮರಣದ ಪ್ರಮಾಣ ತೀರಾ ಕಡಿಮೆ ಇತ್ತು.
ಈಗ 2 ವರ್ಷದ ಹಿಂದೆ 2 ವರ್ಷದ ಹಿಂದೆ ಅದು ಸ್ವಲ್ಪ ಚಿಕ್ಕಮ್ಮೆ ಕರೋನಾ ಬಂದಾಗ ಅದೇ ಸಂದರ್ಭದಲ್ಲಿ ಹೌದು ಅದೇ ಸಂದರ್ಭದಲ್ಲಿ ಬಂತು. ಆಮೇಲೆ ಒಂದ್ಸರಿ ತನ್ನಿಂತಾನೆ ಹೀಗೆ ಕಡಿಮೆ ಆಯಿತು ರೋಗದ ಒಂದು ತೀವ್ರತೆ ಅಥವಾ ಎಲ್ಲ ಕಡೆ ಕಡಿಮೆ ಆಯಿತು. ಆದರೆ ಪುನಃ ಕಳೆದ ಒಂದು 5-6 ತಿಂಗಳ ಹಿಂದೆ ಇನ್ನೊಮ್ಮೆ ಈ ರೋಗದ ಔಟ್ಬ್ರೇಕ್ ಇನ್ನೊಂದ್ಸರಿ ಉಂಟಾಯಿತು. ಈ ಸರಿ ಏನಾಗಿತ್ತು ಅಂತಂದ್ರೆ ಈ ರೋಗದ ತೀವ್ರತೆ ತುಂಬಾ ಜಾಸ್ತಿ ಕಂಡು ಬಂತು. ಬಹುಶಃ ಏನೋ ಮ್ಯೂಟೇಷನ್ ಆಗಿ ಹೊಸ ಸ್ಟ್ರೈನ್ ಬಂದಿರಬಹುದು. ಅದನ್ನ ಈಗ ಜೀನೋಮ್ ಸೀಕ್ವೆನ್ಸಿಂಗ್ ಎಲ್ಲ ಅದನ್ನ ಮಾಡ್ತಾ ಇದ್ದಾರೆ. ಯಾಕಂತಂದ್ರೆ ಅವು ಪ್ರಾರಂಭದಲ್ಲಿ ಬಂದಾಗ ಅಷ್ಟು ತೀವ್ರತೆ ಇಲ್ಲದೆ ಇರೋದ್ರಿಂದ ಅದು ಹಾಗೆ ಉಳ್ಕೊಳ್ತು. ಈಗ ಆ ರೋಗ ತುಂಬಾ ಸಿವಿಯರ್ ಆಗಿ ಅಂದ್ರೆ ಲಕ್ಷಣಗಳು ತುಂಬಾ ತೀವ್ರವಾಗಿ ಕಂಡು ಬಂದು ಮತ್ತೆ ಹೆಚ್ಚಿನ ಪ್ರಮಾಣದಲ್ಲಿ ಸಾವು ಸಹಿತ ನಮ್ಮ ಇಡೀ ದೇಶಾದ್ಯಂತ ಆಗ್ತಾ ಇದೆ. ಹೀಗಾಗಿ ಅದೇ ವೈರಸ್ ಅದೇನೆ. ಅದ್ರಲ್ಲಿ ಏನಾದರೂ ಬದಲಾವಣೆ ಇದೆಯಾ ಇವೆಲ್ಲ ಏನು ಅದು ವೈಜ್ಞಾನಿಕ ಒಂದು ಸಂಶೋಧನೆಗಳು ಈಗ ಪ್ರಾರಂಭ ಆಗಿದೆ, ನಡೀತಾ ಇದೆ. ಬಟ್ ಏನೇ ಆದ್ರೂ ಕೂಡ ಈ ವೈರಸ್ ವಿಷಯದಲ್ಲಿ ಆಮೇಲೆ ಟ್ರೀಟ್ಮೆಂಟ್ ವಿಷಯಕ್ಕೆ ಬಂದರೆ ಒಂದೇ. ಅವಾಗ ಅದರಲ್ಲಿ A6 ಬರಲಿ B6 ಬರಲಿ ಸ್ವಲ್ಪ ಹೆಚ್ಚು ಕಡಿಮೆ ಬಂದೇ ಆಗುತ್ತೆ. ಈಗಿದು ಈ ಚರ್ಮಗಂಟು ರೋಗ ಅಥವಾ ಲಂಪಿ ಸ್ಕಿನ್ ಡಿಸೀಸ್ ಇದು ಯಾವ್ಯಾವ ಪ್ರಾಣಿಗಳಲ್ಲಿ ಬರ್ತಾ ಇದೆ ನೀವು ನೋಡ್ತಾ ಇದ್ದಂತೆ? ಈಗ ಮುಖ್ಯವಾಗಿ ಹಸುಗಳಲ್ಲಿ ಮಾತ್ರ ಕಂಡು ಬರುವಂಥದ್ದು. ಓಕೆ. ಮತ್ತೆ ಎಮ್ಮೆಗಳಲ್ಲಿ ತೀರಾ ಕಡಿಮೆ ಇದೆ, ಇಲ್ಲವೇ ಇಲ್ಲ ಅನ್ನುವಷ್ಟು ಪ್ರಮಾಣದಲ್ಲಿ. ಹಸುಗಳಲ್ಲಿ ಮಾತ್ರ ತೀರಾ ಅಪರೂಪ. ಹಸುಗಳಲ್ಲಿ ಎಲ್ಲಾ ತಳಿಗಳದ್ದಕ್ಕೂ ಬರ್ತಾ ಇದೆ. ತಳಿಗಳಲ್ಲಿ ತಳಿಯಲ್ಲಿ ಯಾವುದೇ ವ್ಯತ್ಯಾಸ ಇಲ್ಲ. ಅದರಲ್ಲೂ ಇನ್ನೂ ಇಂಟ್ರೆಸ್ಟಿಂಗ್ ಅಂತಂದ್ರೆ ಈ ಸರಿ 2ನೇ ತೀವ್ರವಾದಂಥ ಔಟ್ಬ್ರೇಕ್ ಬಂದಾಗ ನಮ್ಮ ಪಶುವೈದ್ಯ ಮಿತ್ರರು ನೋಡಿದ ಹಾಗೆ ನಾಟಿ ತಳಿಗಳಲ್ಲಿ ಜಾಸ್ತಿ ಬಂತು. ಹೌದು. ಓಕೆ, ನಾನು ಅದನ್ನೇ ಕೇಳೋನಿದ್ದೆ. ಅದು ಇನ್ನೂ ಅಂದ್ರೆ ಒಂದು ನಮ್ಮ ಮೇಲ್ನೋಟದ ಒಂದು ಅಭಿಪ್ರಾಯ. ಇನ್ನು ಅದರದ್ದು ಡೇಟಾ ಎಲ್ಲ ಕಲೆಕ್ಷನ್ ಆಗಬೇಕು, ಎಲ್ಲ ಅದನ್ನ ಕಂಪೈಲ್ ಆಗಬೇಕು. ನಮ್ಮ ಕೆಲವೊಂದು ಭಾಗದಲ್ಲಿರ್ಬೋದು ಪ್ರಥಮವಾಗಿ ನಾಟಿ ತಳಿಗಳನ್ನೇ ಕಂಡು ಬಂತು ಅಂತ ಹೇಳ್ತಾ ಇದ್ದಾರೆ. ಆದ್ರೆ ನಾವು ಒಟ್ಟಾರೆ ಹೇಳಬೇಕಾಗಿರೋದು ಇದರಲ್ಲಿ ಯಾವುದೇ ತಳಿಯ ಯಾವುದೇ ವ್ಯತ್ಯಾಸ ಇಲ್ಲ. ಓಕೆ. ಇದಲ್ದೇ ಈಗ ಹಸು ಎಮ್ಮೆ ಆಯ್ತು, ಕುರಿ ಆಡು ಅಂತ ಇದರಲ್ಲಿ ಇಲ್ಲ. ಲಂಪಿ ಸ್ಕಿನ್ ಡಿಸೀಸ್ ಅನ್ನುವಂಥದ್ದು ಇಲ್ಲ. ಆದರೆ ಈ ಲಂಪಿ ಸ್ಕಿನ್ ಡಿಸೀಸ್ ವೈರಸ್ ಏನಿದೆ ಇದು ಮೂಲತಃ ಪಾಕ್ಸ್ ವೈರಸ್ ಅನ್ನುವಂತಹ ಒಂದು ಇದಕ್ಕೆ ಸೇರಿದ್ದು, ಜಾತಿಗೆ ಸೇರಿದ್ದು. ಹೌದು, ಶೀಪ್ ಪಾಕ್ಸ್ ವೈರಸ್ ಆ ಜಾತಿದು. ಅದರಲ್ಲಿ ಶೀಪ್ ಪಾಕ್ಸ್ ಇರಬಹುದು ಮತ್ತೆ ಗೋಟ್ ಪಾಕ್ಸ್ ಇರಬಹುದು, ಕುರಿ ಮತ್ತು ಮೇಕೆಗಳಲ್ಲಿ ಕಂಡು ಬಂದದ್ದು. ಅದು ಆ ರೋಗ ನಮ್ಮಲ್ಲಿದೆ, ಮೊದಲಿಂದನೂ ಇದೆ. ವ್ಯಾಕ್ಸಿನ್ ಇದೆ. ಅದು ನಮ್ಮಲ್ಲಿ ರೋಗಗಳು ಆಗಾಗ ಕಂಡು ಬರುತ್ತೆ. ಅದು ಅಷ್ಟು ತೀವ್ರತೆಯನ್ನ ಹೊಂದೋದಿಲ್ಲ. ಅದಕ್ಕೆ ಒಳ್ಳೆಯದಂತ ವ್ಯಾಕ್ಸಿನ್ ಇದೆ. ಅದು ಬರದೇ ಇದ್ದಂಗೆ ಹಲವಾರು ಕ್ರಮಗಳಿದಾವೆ ಮೊದಲೇ ಮಾಡುವಂಥದ್ದು. ಅದು ಅದೇ ಗುಂಪಿನ ವೈರಸ್. ಅದರಲ್ಲಿ ಬೇರೆ ಬೇರೆ ಈ ಹಸುಗಳಲ್ಲಿ ಏನು ಅಟ್ಯಾಕ್ ಮಾಡ್ತಾ ಇರುವಂತದ್ದು, ಅದ್ರಲ್ಲಿ ಬೇರೆ ಬೇರೆ ವ್ಯತ್ಯಾಸಗಳ ಮೂಲಕ. ಈಗ ಹಂಗಾದ್ರೆ ನೀವು ಬೇರೆ ಯಾವುದು ಈ ನಾಯಿ, ಬೆಕ್ಕು ಈ ತರ ಯಾವ್ದ್ರಲ್ಲೂ ಇನ್ನೂ ಸಿಕ್ಕಿಲ್ಲ? ಕಾಡು ಪ್ರಾಣಿಗಳಲ್ಲಿ ಇರಬಹುದು, ಗೊತ್ತಿಲ್ಲ. ಸ್ಟಡಿ ಆಗಬೇಕು ಅಥವಾ ಆ ಥರ ಔಟ್ಬ್ರೇಕ್ ಏನಾದ್ರು ಆದ್ರೆ ಗಮನಕ್ಕೆ ಬರುತ್ತೆ. ಯಾಕೆಂದ್ರೆ ಇದು ಹೂಡ್ ಇದರಲ್ಲಿ ಇದೇ ಜಾತಿಯ ಇದ್ದವಕ್ಕೆ ಬರ್ಬೋದು. ಈಗ ನಿಮ್ದು FMD ಎಲ್ಲ ಬಂದಾಗಿನೇ ವೈರಸ್ ಅನ್ಕೊಳ್ಳಿ ಮತ್ತೆ ಅದಕ್ಕೂ ಬರಬಹುದು, ಗೊತ್ತಿಲ್ಲ. ಮುಂದಿನ ವೈಜ್ಞಾನಿಕ ಒಂದು ಇದು ಬೇಕು. ವೆಟ್ ಗಿಡಮೂಲಿಕ ಉತ್ಪನ್ನಗಳು. ಮೇಷ ಟಾನಿಕ್, ಕುರಿ ಮತ್ತು ಆಡುಗಳ ಒತ್ತಡ, ರೋಗ, ಕ್ರಿಮಿ ನಿವಾರಕ, ಹೆಚ್ಚಿನ ಬೆಳವಣಿಗೆ. ಕುಕ್ಕುಟ ಟಾನಿಕ್, ಕಡಿಮೆ ಆಹಾರ, ಉತ್ತಮ ಆರೋಗ್ಯ, ಕೋಳಿಗಳ ಅಧಿಕ ಬೆಳವಣಿಗೆ. ಕೆಚ್ಚಲು ಕೇರ್, ಕೆಚ್ಚಲು ಬಾವು ಬರದಂತೆ ತಡೆಯಲು, ಬಂದರೆ ಬಾವು ನೋವು ಶಮನಕ್ಕೆ. ವೆಟ್ ಉತ್ಪಾದನೆ, ಶ್ರಮಜೀವಿಯಿಂದ ಸರಬರಾಜು. ಜಾಣ ಹೈನುಗಾರನ ಜಾಣ್ಮೆಯ ಆಯ್ಕೆ ವೆಟ್ ಉತ್ಪನ್ನಗಳು. ಜೈನ್ಸ್ ಜಗತ್ತಿನ ಅತಿದೊಡ್ಡ ಅಂಗಾಂಶ ಕೃಷಿ ಪ್ರಯೋಗಾಲಯ ಹಾಗೂ ಟಿಸಿ ಗಿಡಗಳ ಉತ್ಪಾದಕರು. ಸಮೃದ್ಧ ಇಳುವರಿಗೆ ಜೈನ್ ಜೀನೇನ್, ಯಾಲಕ್ಕಿ, ನೇಂದ್ರನ್ ಹಾಗೂ ಕೆಂಪು ಬಾಳೆ ಸಸಿಗಳು, ದಾಳಿಂಬೆ, ಭಗವತಳಿಯ ರೋಗಮುಕ್ತ ಸಸಿಗಳು, ಲಕ್ನೋ 49 ಪೇರಳೆ, ಸ್ಟ್ರಾಬೆರಿ ಇತ್ಯಾದಿ ಗಿಡಗಳು ಯೋಗ್ಯ ಬೆಲೆಯಲ್ಲಿ. ಅಂಗಾಂಶ ಕೃಷಿಯ ಜಾಗತಿಕ ಬ್ರ್ಯಾಂಡ್ ಜೈನ್. ಕೋಕೋ ಈಗ ಕರ್ನಾಟಕದ ವಾಣಿಜ್ಯ ತೋಟದ ಬೆಳೆಗಳಲ್ಲೊಂದು. ಅಧಿಕ ಇಳುವರಿಯ ಹೈಬ್ರಿಡ್ F1 ಗಿಡಗಳು ಕ್ಯಾಡ್ಬರಿ ನರ್ಸರಿಗಳಲ್ಲಿ ಮಾತ್ರ ಲಭ್ಯ. ಗಿಡ ಬೇಕಾದವರು ಕ್ಯಾಡ್ಬರಿ ಅಧಿಕಾರಿಗಳನ್ನು ಸಂಪರ್ಕಿಸಿ.
ಇರಿಗೇಷನ್ ಸಿಸ್ಟಮ್ಸ್ ಲಿಮಿಟೆಡ್, ಭಾರತದ ಹನಿ ನೀರಾವರಿ ತಂತ್ರಜ್ಞಾನದ ಪ್ರಥಮ ಪ್ರವರ್ತಕ, ಜಗತ್ತಿನ ಅತಿ ದೊಡ್ಡ ಸ್ಪ್ರಿಂಕ್ಲರ್ಸ್ ಉತ್ಪಾದಕ ಕಂಪನಿ. ಸಂರಕ್ಷಿತ ಕೃಷಿಯಲ್ಲಿ ಹಸಿರು ಮನೆಗಾಗಿ ಮಿಸ್ಟರ್, ಫಾಗರ್, ಫ್ಯಾನ್ ಮತ್ತು ಪ್ಯಾಡ್ ಹಾಗೂ ನೆರಳು ಮನೆ, ಸ್ವಯಂ ಚಾಲಿತ ನೀರಾವರಿ ವ್ಯವಸ್ಥೆ ಮತ್ತು ರಸಾವರಿ ತಂತ್ರಜ್ಞಾನ. ಕೃಷಿಯಲ್ಲಿ ನೀರಿನ ಸಮರ್ಪಕ ಬಳಕೆ ಹಾಗೂ ಉಳಿತಾಯಕ್ಕೆ ಮತ್ತೊಂದು ಹೆಸರು ಜೈನ್. ಸಮೃದ್ಧ ಸಾವಯವ ಗೊಬ್ಬರ, ಎಂಎಸ್ಜಿಪಿ ಮತ್ತು ಕೆಸಿಡಿಸಿ ಉತ್ಪಾದನೆ, ಫಾರ್ಮ್ ಟಿವಿಯಿಂದ ಸರಬರಾಜು, ಅತಿ ಕಡಿಮೆ ಬೆಲೆಗೆ ಅತ್ಯುತ್ತಮ ಗೊಬ್ಬರ, ಇಲ್ಲ ಭಾರಲೋಹ, ಕೃಷಿ ವಿಶ್ವವಿದ್ಯಾಲಯದಿಂದ ಪರೀಕ್ಷಿತ, ಸಾವಯವ ಇಂಗಾಲ, ಎನ್ಪಿಕೆ, ಪಿಎಚ್, ಇಸಿ ಎಲ್ಲ ನಿಗದಿತ ಮಿತಿಯಲ್ಲಿ. ಅಡಿಕೆ, ತೆಂಗು, ಬಾಳೆ, ಕಾಫಿ, ದಾಳಿಂಬೆ, ದ್ರಾಕ್ಷಿ, ಕಬ್ಬು, ಭತ್ತ, ಜೋಳ, ಹತ್ತಿ ಹೀಗೆ ಎಲ್ಲಾ ಬೆಳೆಗಳಿಗೂ ಪ್ರಶಸ್ತ. ಜೀವಂತ ಮಣ್ಣು, ಸಮೃದ್ಧ ಬೆಳೆ, ಅತ್ಯಧಿಕ ಲಾಭಕ್ಕೆ ಬಳಸಿ ಸಿಟಿ ಕಾಂಪೋಸ್ಟ್. ವೆಟ್ಪೆಟ್ ಗಿಡಮೂಲಿಕಾ ಉತ್ಪನ್ನಗಳು. ಬೋವಿಟೋನ್ ವೆಟ್ 33 ಗಿಡಮೂಲಿಕೆಗಳ ಜಾನುವಾರು ಆರೋಗ್ಯವರ್ಧಕ ಟಾನಿಕ್. ದೂದ್ ಪ್ಲಸ್ ಅಧಿಕ ಹಾಲು, ಡಿಗ್ರಿ ಮತ್ತು ಫ್ಯಾಟ್, ರಾಸು ಸುಲಭವಾಗಿ ಹಾಲಿಳಿಸುತ್ತದೆ. ಫಾಸ್ಟ್ ಪ್ಲಸ್ ಗರಿಷ್ಠ ರಂಜಕ, ಕ್ಯಾಲ್ಸಿಯಂ, ಜೀವಸತ್ವಗಳು, ಖನಿಜಗಳು, ಪ್ರೋಬಯೋಟಿಕ್ಸ್ ಇತ್ಯಾದಿ. ಹಸು, ಎತ್ತು, ಎಮ್ಮೆ, ಕೋಣ, ಹಂದಿ, ಕುರಿ, ಆಡು, ಕೋಳಿಗಳಿಗೆ. ವೆಟ್ ಪೆಟ್ ಫಾರ್ಮುಲೇಷನ್ಸ್ ಉತ್ಪಾದನೆ, ಶ್ರಮಜೀವಿಯಿಂದ ಸರಬರಾಜು. ಜಾಣ ಹೈನುಗಾರನ ಜಾಣ್ಮೆಯ ಆಯ್ಕೆ ವೆಟ್ ಪೆಟ್ ಉತ್ಪನ್ನಗಳು. ಸರಿ, ಈಗ ಆಯಿತು. ನೀವು ಲಕ್ಷಣಗಳೇನು ನೋಡ್ಬಿಡು. ಈಗ ನಾವು ಮೇಲ್ನೋಟಕ್ಕೆ ನೀವು ಗಂಟು ಬರುತ್ತೆ ಅಂತ ಹೇಳಿದ್ರಿ. ಒಟ್ಟಾರೆಯಾಗಿ ಈ ನಮ್ಮ ಹಸುಗಳಿಗೆ ಬಂತು ಅಂತ ನನಗೆ ಗೊತ್ತಾಗೋದು ಹೆಂಗೆ? ಏನೆಲ್ಲ ಲಕ್ಷಣಗಳಿದೆ ಈ ಚರ್ಮಗಂಟು ರೋಗದಲ್ಲಿ? ಹಲವಾರು ಲಕ್ಷಣಗಳು, ಹಲವಾರು ಹಂತದ ಲಕ್ಷಣಗಳನ್ನು ನಾವು ನೋಡ್ತೀವಿ. ಅದರಲ್ಲಿ ಈಗ ತೀವ್ರವಾಗಿ ಕಂಡುಬರುವಂಥದ್ದು ಇದೆ, ಅಥವಾ ಮೈಲ್ಡ್ ಫಾರ್ಮಲ್ಲಿ ಬಂದು ಹೋಗುವಂಥದ್ದು ಈ ರೋಗದ ಲಕ್ಷಣಗಳಿದ್ದಾವೆ. ಈಗ ತೀವ್ರವಾಗಿ ಕಂಡು ಬಂತು ಅಂತಂದರೆ ಒಂದೇ ಸರಿ ತುಂಬ ಜ್ವರ ಬರುತ್ತೆ. 105, 106 ಡಿಗ್ರಿ ತನಕ, ಡಿಗ್ರಿ ಫ್ಯಾರನೈಟ್ನಷ್ಟು ಜ್ವರ ಬರ್ಬೋದು. ಆಮೇಲೆ ಮೈ ಮೇಲೆ ಗಂಟು ಗಂಟು ಥರ ಒಂದು ಇದು ಗಂಟು ಉತ್ಪಾದನೆ ಆಗುತ್ತೆ. ಈ ಮಧ್ಯೆ ನಾನು ಕೇಳ್ತೀನಿ, ಪಲ್ಸ್ ರೇಟ್ ಎಷ್ಟಿರುತ್ತೆ ಹಸುಗಳದ್ದು? ಎದೆ ಬಡಿತ ನೀವೇನು ನೋಡೋದಿದೆಯಾ? ಅದನ್ನ ಇಲ್ಲ, ನೀವನ್ನ ನಿಮ್ಮ ಇದರಲ್ಲಿ ಬಳಕೆಯಲ್ಲಿ ಇಲ್ಲ. ಜ್ವರ ಇದ್ದಾಗ ಪಲ್ಸ್ ರೇಟು ಹೆಚ್ಚಿರುತ್ತೆ, ಜಾಸ್ತಿ ಇರುತ್ತೆ. ಸೊ 105 ಡಿಗ್ರಿ ರೆಸ್ಪಿರೇಟರಿ ರೇಟ್ ಅವೆಲ್ಲ ಒಂದು ಕೋಆರ್ಡಿನೇಟೆಡ್ ಆಗಿರುತ್ತೆ. ಇರುತ್ತೆ. ಸೊ 105 ಡಿಗ್ರಿ ಜ್ವರ, 106 ಡಿಗ್ರಿ ತನಕ ಜ್ವರ. ಗಂಟು ಗಂಟು ಸಣ್ಣ ಸಣ್ಣದ ದೊಡ್ಡ ದೊಡ್ಡದ? ಅದು ಡಿಪೆಂಡ್ಸ್. ಸುಮ್ಮನೆ ಈಗ ನಾವು ಈಗ ನುಷಿ ಅಥವಾ ನೊರಜು ಅಂತ ಹೇಳ್ತೀವಿ, ಅದು ಕಚ್ಚಿದ ಹಾಗೆ ಸಣ್ಣ ಸಣ್ಣ ಸ್ಪಾಟ್ಸ್ ಥರನೂ ಕಾಣ್ಬೋದು. ಅಥವಾ 1 ಅಥವಾ 2 ಸೆಂಟಿಮೀಟರ್ ಒಂದು ಅಳತೆಯ ಗಂಟು ಬೊಬ್ಬೆ ತರ ಕಾಣುತ್ತೆ. ಇಡೀ ಮೈ ಮೇಲೂ ಕಾಣಬಹುದು, ಅಥವಾ ಎಲ್ಲೋ ಒಂದೆರಡು ಕಡೆನೂ ಕಾಣಬಹುದು. ಅದು ಒಂದೊಂದು ಹಸುವಿನ ಅವುಗಳ ದೇಹದ ಆರೋಗ್ಯ ಅಥವಾ ಅವುಗಳ ಇಮ್ಯುನಿಟಿ ಲೆವೆಲ್ ಇರ್ಬೋದು, ಅಥವಾ ಏನು ಡೋಸ್ ಆಫ್ ವೈರಸ್ ಇನಾಕ್ಯುಲೇಟೆಡ್ ಅಂತ ಹೇಳ್ತೀವಿ, ಎಷ್ಟು ವೈರಸ್ಗಳು ಅದರ ಮೇಲೆ ಪರಿಣಾಮ ಬೀರಿದ ಅನ್ನೋಂಥ ಹಲವಾರು ಲಕ್ಷಣಗಳು ಅವುಗಳ ಮೇಲೆ ನಿರ್ಧಾರ ಆಗಿರ್ತದೆ. ಇದು ಬೊಬ್ಬೆ ಮತ್ತೆ ಒಳಗೆ ಪಸ್ ಏನಿರುತ್ತೆ ಅಥವಾ ಸುಮ್ಮನೆ? ಇಲ್ಲ, ಪ್ರಾರಂಭ ಹಂತದಲ್ಲಿ ಅದು ಪಸ್ ಫಾರ್ಮೇಶನ್ ಆಗೋದಿಲ್ಲ, ಗಂಟುಗಳಷ್ಟೇ ಕಾಣುತ್ತೆ. ಕಿವೇನಿಲ್ಲ, ಕಿವು ಒಂದೇ ಸರಿ ಆಗೋದಿಲ್ಲ, ಪ್ರಾರಂಭ ಹಂತದಲ್ಲಿ ಆಗೋದಿಲ್ಲ. ಆಮೇಲೆ ಆಹಾರ, ಜ್ವರ ಇದೆ ಅಂದ ತಕ್ಷಣ ಆಹಾರ ಕಡಿಮೆ ಮಾಡ್ತವೆ, ಆಹಾರ ಬಿಡಬಹುದು. ಹಾಲಿನ ಉತ್ಪಾದನೆ ತೀವ್ರವಾಗಿ ಕಡಿಮೆ ಆಗುತ್ತೆ. ಅಥವಾ ಈಗ ಜ್ವರ ವಾರಗಟ್ಟಲೆ 8-10 ದಿವಸ ಮುಂದುವರಿತು ಅಂತಂದ್ರೆ ಗರ್ಭ ಧರಿಸಿದ ಹಸುಗಳು ಕಂದು ಹಾಕುವಂಥ ಸಾಧ್ಯತೆನೂ ಇರುತ್ತೆ. ಇನ್ನು ಮೈಲ್ಡ್ ಫಾರ್ಮಲ್ಲಿ ಏನು ಅಂತಹ ಜ್ವರ ಕಾಣದೇ ಇರ್ಬೋದು, ಆಹಾರ ಸೇವನೆ ಸ್ವಲ್ಪ ಕಡಿಮೆ ಆಗ್ಬೋದು, ಅಥವಾ ನಾರ್ಮಲ್ ಆಗಿ ಇರ್ಬೋದು. ಕಾಲು ಗಂಟು ಅಥವಾ ಇಡೀ ಕಾಲು ಊದ್ಕೊಳ್ಳುವಂತ ಒಂದು ಲಕ್ಷಣವನ್ನು ನಾವು ನೋಡ್ತೀವಿ. ಮೈ ಮೇಲೆ ಗಂಟು ಸಹಿತ ಹೌದು ಊದ್ಕೊಳ್ಳುತ್ತೆ. ಕಾಲು, 4 ಕಾಲು ಯಾವುದೋ, ಅಥವಾ 1-2 ಕಾಲು, ಅಥವಾ ಗಂಟು ಮಾತ್ರ. ಹೀಗೆ ಅವು ಅವಾಗ ಎದ್ದೇಳಲಿಕ್ಕೆ, ಮಲಗಲಿಕ್ಕೆ, ಏಳಲಿಕ್ಕೆ ಅವು ತೊಂದರೆ ಪಡುವಂತ ಲಕ್ಷಣಗಳನ್ನ ಕಾಣ್ತೀವಿ. ಇದು ಮೊದಲನೇ ಹಂತ. ಇನ್ನು ದಿನ ಕಳೆದ ಹಾಗೆ ಕೆಲವೊಮ್ಮೆ ಚಿಕಿತ್ಸೆ ಮಾಡಿಸದೇ ಇದ್ರೆ, ಅಥವಾ ಚಿಕಿತ್ಸೆ ನಡೀತಾ ಇದ್ರೂ ಕೆಲವೊಂದ್ಸರಿ ಏನಾಗುತ್ತೆ, ಇದು ಚಿಕಿತ್ಸೆ ಕೆಲವೊಂದು ತೀವ್ರವಾಗಿ ಈ ರೋಗ ಹರಡಿದ್ರೆ, ರೋಗ ಬಂದರೆ ನಾವು ಲಾಕ್ಷಣಿಕವಾಗಿ ಲಕ್ಷಣಗಳನ್ನು ನೋಡ್ಕೊಂಡು ನಾವು ಚಿಕಿತ್ಸೆ ಮಾಡಬೇಕಾಗುತ್ತೆ. ಸಿಂಪ್ಟಮ್ಯಾಟಿಕ್ ಟ್ರೀಟ್ಮೆಂಟ್ ಕಂಟಿನ್ಯೂ ಇದ್ದಾಗ ಏನಾಗ್ಬೋದು, 1 ವಾರಗಟ್ಟಲೆ ಆದ್ರೂ ಆಗ ಚಿಕಿತ್ಸೆ ಮಾಡಿದ್ರೆ ಕೆಲವೊಂದು
ವೇಗವಾಗಿ ಚಿಕಿತ್ಸೆಗೆ ಸ್ಪಂದಿಸ್ತವೆ. ಒಂದೆರಡು ದಿವಸದಲ್ಲಿ ಜ್ವರ ಕಡಿಮೆ ಆಗುವಂಥದ್ದು ಇರುತ್ತೆ. ಇನ್ನು ಕೆಲವೊಂದು ಚಿಕಿತ್ಸೆ ನಡೀತಾ ಇದ್ರೂ ಸಹಿತ ಜ್ವರ ಕಡಿಮೆ ಆಗೋದಿಲ್ಲ. ಒಂದು ವಾರ 8-10 ದಿನಗಳ ತನಕ ಸತತವಾಗಿ ಚಿಕಿತ್ಸೆ ಅಗತ್ಯ ಇರುವಂತಹ ಸಂದರ್ಭನೂ ಇರುತ್ತೆ. ಚರ್ಮ ಅದು ಕಾಲುಗಳು ಊದ್ಕೊಳ್ಳುವಂಥದ್ದು, ಹೊಟ್ಟೆ ಕೆಳಗಡೆ ಊತ ಪ್ರಾರಂಭ ಆಗೋದು, ಅಥವಾ ಗಂಟಲಿನ ಕೆಳಗಡೆ, ಈಗ ಗಂಗೆ ತೊಗಲು ಅಂತ ಹೇಳ್ತೀವಿ, ಅಲ್ಲೆಲ್ಲ ಬೇರೆ ಬೇರೆ ಹಂತದಲ್ಲಿ ಊದ್ಕೊಳ್ಳುವಂತಹ ಸಾಧ್ಯತೆ, ಲಂಪ್ಸು ಬರ್ಬೋದು ಅಥವಾ ಬರೀ ಊದ್ಕೊಳ್ಳುವಂಥದ್ದು. ಅದಕ್ಕೆಲ್ಲ ಲಾಕ್ಷಣಿಕವಾಗಿ ನಾವು ಚಿಕಿತ್ಸೆಯನ್ನು ಕೈಗೊಂಡು ಕೆಲವೊಂದು ವೇಗವಾಗಿ ಸ್ಪಂದನೆ ತೋರಿಸ್ತವೆ. ಇನ್ನು ಕೆಲವೊಂದು ವಾರಗಟ್ಟಲೆ ಆದ್ರೂ ಹಾಗೆ ಇರುತ್ತೆ. ಅಥವಾ ಇನ್ನು ಕೆಲವೊಂದು ಚಿಕಿತ್ಸೆ ಆಗಿರೋದಿಲ್ಲ, ಅಥವಾ ಕೆಲವೊಂದು ನಾವು ಬಾಯಿ ಮೂಲಕ, ಆಹಾರದ ಮೂಲಕ ಕೊಡುವಂಥ ಚಿಕಿತ್ಸೆ ಇರ್ಬೋದು, ಅಥವಾ ತೀವ್ರವಾಗಿದ್ದರೆ ಇಂಜೆಕ್ಷನ್, ಚುಚ್ಚುಮದ್ದು ಮೂಲಕ ಕೊಡುವಂಥ ಚಿಕಿತ್ಸೆಗಳಿರ್ತವೆ. ಆ ರೀತಿ ಸರಿಯಾಗಿ ಚಿಕಿತ್ಸೆ ಮಾಡಿಸಲಿಲ್ಲ, ಅಥವಾ ಕೆಲವೊಂದು ಚಿಕಿತ್ಸೆ ನಡೀತಾ ಇದ್ರೂ ಆ ಮಟ್ಟದಲ್ಲಿ ಸ್ಪಂದನೆ ತೋರೋದಿಲ್ಲ. ಹಾಗಿದ್ದಾಗ ಒಂದು 10 ದಿವಸದಲ್ಲಿ ಆ ಗಂಟು ಏನು ಆಗಿರ್ಬೋದು ಅದು ಒಡೆಯುತ್ತೆ, ಓಪನ್ ಆಗುತ್ತೆ, ಚರ್ಮ ಓಪನ್ ಆಗುತ್ತೆ. ಚರ್ಮ ಓಪನ್ ಆದ ತಕ್ಷಣ ಅದರಲ್ಲಿ ಏನು ಪಸ್ ಬರ್ಬೋದು, ಕೀವು ಬರ್ಬೋದು. ಅದು ಓಪನ್ ಆದ ತಕ್ಷಣ, ಗಾಯ ಓಪನ್ ಆದ ತಕ್ಷಣ ಸ್ವಾಭಾವಿಕವಾಗಿ ಹುಳು ಆಗುವಂಥ ಸಾಧ್ಯತೆ ಇದೆ. ಹೌದು. ಆಮೇಲೆ ಕಾಲು ಊದ್ಕೊಳ್ಳುವಂಥ ಸಂದರ್ಭದಲ್ಲಿ ಅಲ್ಲೆಲ್ಲೋ ಒಂದು ಕಡೆ, ಕಾಲಿನಲ್ಲಿ ಒಂದು ಕಡೆ ಗಾಯ ಆಗಿ ಓಪನ್ ಆಗಿ ಅಲ್ಲಿಂದ ನೀರು ಅಥವಾ ಈ ಕೀವು ಬರುವಂತ ಸಾಧ್ಯತೆ ಇರುತ್ತೆ, ಹುಳ ಆಗುವಂತ ಸಾಧ್ಯತೆ ಇರುತ್ತೆ. ಇದು ಒಂದು ಹಂತ ದಾಟಿದ್ರೆ ಸತ್ತೋಗ್ಬೋದು. ಹೌದು. ಅಂದ್ರೆ ಇನ್ನೂ ಮೀರಿತು ಅಂತಂದ್ರೆ ಚರ್ಮ ಒಂದು ಹಂತಕ್ಕೆ ಸಿಪ್ಪೆ ತರ ಸುಲಿಯೋಕೆ ಪ್ರಾರಂಭ ಆಗುತ್ತೆ. ಕರುಗಳಲ್ಲಿ ಈ ರೋಗದ ತೀವ್ರತೆ ಸ್ವಲ್ಪ ಜಾಸ್ತಿ ಅಂತ ಏಜ್ ಗ್ರೂಪ್ ಅಲ್ಲಿ ಇದೆ. ಈ ಸಣ್ಣ ಕರುಗಳು ವಯಸ್ಸು ಚಿಕ್ಕದಾಗ್ತಾ ಹೋದ ಹಾಗೆ ಈ ರೋಗದ ತೀವ್ರತೆ ಜಾಸ್ತಿ. ಮತ್ತೆ ಕರುಗಳಲ್ಲಿ ಒಂದು 4-5 ದಿವಸ ಹಾಗೇನೆ ಜ್ವರ ಮುಂದುವರಿತು ಅಂತಂದ್ರೆ ಶ್ವಾಸಕೋಶದ ಸೋಂಕು ಆಗುವಂಥದ್ದು, ನ್ಯೂಮೋನಿಯಾ ತರನು ಹೋಗ್ಬೋದು, ಅಥವಾ ಮೂಗಿನಲ್ಲಿ ಸಿಂಬಳ ಬರುವಂಥದ್ದು ಇರ್ಬೋದು. ಈ ರೀತಿಯ ಲಕ್ಷಣಗಳು. ಮತ್ತೆ ಮೂಗಿನಲ್ಲಿ ನಾವು ಹೊರಗಡೆ ಎಷ್ಟು ಗಂಟುಗಳು ಕಾಣ್ತವೆ ಅದೇ ರೀತಿಯಲ್ಲಿ ದೇಹದ ಒಳಗಡೆನೂ ಸಹಿತ. ಯಾಕಂದ್ರೆ ನಾವು ಅದನ್ನ ಪೋಸ್ಟ್ ಮಾರ್ಟಮ್ ಮಾಡಿದಾಗ ಹಲವಾರು ರೀತಿಯ ವ್ಯತ್ಯಾಸಗಳನ್ನ ನೋಡ್ತೀವಿ. ಅಥವಾ ಬಾಯಲ್ಲಿ ಹುಣ್ಣುಗಳು ಸಹಿತ ಆಗ್ಬೋದು, ಮೂಗಿನಲ್ಲಿ, ಶ್ವಾಸಕೋಶದ ಒಂದು ಮೇಲ್ಭಾಗ ಕಷ್ಟ ಆಗುತ್ತೆ. ಮತ್ತೆ ಮೇಲ್ಭಾಗದ ಒಂದು ನ್ಯೂಮೋನಿಯಾ ಅಂತ ಹೇಳ್ತೀವಿ, ಶ್ವಾಸಕೋಶದ ವಿವಿಧ ಹಂತಗಳ ಸೋಂಕು, ಅಂದ್ರೆ ವೈರಸ್ ನಿಂದ ಆಮೇಲೆ ಸೆಕೆಂಡರಿ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ಅಂತ ಹೇಳ್ತೀವಿ. ಪ್ರಾರಂಭದಲ್ಲಿ ವೈರಲ್ ಇನ್ಫೆಕ್ಷನ್ ಆದ್ರೂ ಮುಂದಿನ ಹಂತದಲ್ಲಿ ಅವು ಏನು ಅವರ ದೇಹದ ಇಮ್ಯುನಿಟಿಯನ್ನ ಅವಲಂಬಿಸಿ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ಸಹಿತ ಪ್ರಾರಂಭ ಆಗ್ಬೋದು. ಅದಕ್ಕೆ ಲಕ್ಷಣನ ಆಧರಿಸಿ ನಾವು ಚಿಕಿತ್ಸೆ. ಹಾಗಾದ್ರೆ ಇದು ಇದರಲ್ಲಿ ಈ ಸರಿ ಬಂದಿದ್ದರಲ್ಲಿ ಸಾಯುವ ಪ್ರಮಾಣ ಎಷ್ಟಿದೆ? ಅಥವಾ ನೀವು ನಿಮ್ಮ ಕರ್ನಾಟಕಕ್ಕೆ ಅಥವಾ ನೀವು ನೋಡ್ತಾ ಇರೋ ಪೇಷಂಟ್ಗಳನ್ನ ಅಂದಾಜು ಮಾಡಿ ಸಾಯುವ 50%? ಇಲ್ಲ ಅಷ್ಟಿಲ್ಲ, ಅಷ್ಟೊಂದಿಲ್ಲ. 1%, 1ಕ್ಕಿಂತನೂ ಕಡಿಮೆ ಇದೆ. ಬಟ್ ಅಷ್ಟಾದ್ರೂ ನಮ್ಮಲ್ಲಿರುವಂತಹ ದೊಡ್ಡ ಲಾರ್ಜ್ ಪಾಪ್ಯುಲೇಷನ್ಗೆ ಹೋಲಿಸಿದ್ರೆ ನಮ್ಮಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ನಮ್ಮ ಇದರಲ್ಲಿ ನಮ್ಮಲ್ಲಿ. ಈಗ ನಾವು ಇನ್ನೊಂದು ಪ್ರಶ್ನೆ ಕೇಳ್ತೀನಿ. ಇದು ಈಗ ಸದ್ಯಕ್ಕೆ ಹೇಗೆ ಹರಡ್ತಾ ಇದೆ? ಈಗ ನೀವು ಒಂದು ಚುಚ್ಚೋದ್ರಿಂದ ಅಂತ ಹೇಳಿದ್ರಿ. ಈಗ ಒಂದು ದೊಡ್ಡದು ನಮ್ಮ ಮನೆಯಲ್ಲಿ ಒಂದು ದೊಡ್ಡದು, ಅಥವಾ ಈ ಗೋಶಾಲೆಗಳಲ್ಲಿ 1000 ಹಸು ಇದೆ, 1000 ಪ್ರಾಣಿಗಳಿದೆ, ಅದರಲ್ಲಿ ಕರು ಇದೆ, ಎತ್ತಿದೆ, ಹೋರಿದೆ, ಎಮ್ಮಿದೆ, ಎಲ್ಲ ಇದೆ. ಅಲ್ಲಿ ಈಗ ಯಾವುದೋ ಒಂದಕ್ಕೆ ಬಂತು ಅಂತ ಆದ್ರೆ ಅದು ತಕ್ಷಣ ಎಲ್ಲದಕ್ಕೂ ಹರಡ್ತದೋ? ಹಾಗೆ ಹೇಳಲಿಕ್ಕೆ ಆಗೋದಿಲ್ಲ. ಈಗ ದೊಡ್ಡ ಡೈರಿ ಫಾರ್ಮ್ ಇರ್ಬೋದು, ಅಥವಾ ಒಂದು ಚಿಕ್ಕ ರೈತನ ಒಂದು 4-5, 2-3 ಹಸುಗಳಿರುವಂತ ಒಂದು ಕೊಟ್ಟಿಗೆನೇ ಇರ್ಬೋದು. ಅಲ್ಲಿ ಒಂದಕ್ಕೆ ಈ ಚರ್ಮಗಂಟು ರೋಗ ಬಂತು ಅಂತ ಎಲ್ಲದಕ್ಕೂ ಬರಬೇಕು ಅಂತಿಲ್ಲ. ಅಥವಾ ಎಲ್ಲದಕ್ಕೂ ಬಂದಿರೋ ನಿದರ್ಶನಗಳು ಇದಾವೆ. ಅಥವಾ 4-5 ಹಸುಗಳಿದ್ದಲ್ಲಿ ಬರೇ ಒಂದು ಹಸುವಿಗೆ ಬಂದು ಉಳಿದವೆಲ್ಲ ಕ್ಷೇಮವಾಗಿರುವಂತಹ ಒಂದು ಸಂದರ್ಭ. ನಾನು ಏನಕ್ಕೆ ಕೇಳಿದೆ ಅಂದ್ರೆ, ಈಗ ನಿಮ್ಮ ಬೇರೆ HS ಅದು ಇದ್ರ ಹಂಗೆ ಆಗ, ಅಥವಾ FMD ತರ ಒಂದಕ್ಕೆ ಬಂದ್ರೆ ಅಲ್ಲಿ ಪಕ್ಕದಲ್ಲಿ ಇದ್ದದಕ್ಕೆ ಎಲ್ಲದಕ್ಕೂ ಬಂತು, ಆ ತರ ಸ್ಪ್ರೆಡ್ ಆಗಿಲ್ಲ ಇದು? ಆ ತರ ಕೆಲವೊಂದ್ ಕಡೆ ಆಗಿದೆ, ಎಲ್ಲಾ ಕಡೆನೂ ಆಗಿಲ್ಲ. ಅದನ್ನೊಂದು ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಒಂದು ಊರಿನಲ್ಲಿ ಎಲ್ಲದಕ್ಕೂ ಬಂತು ಆ ತರ ಏನಿಲ್ಲ, ಆ ತರ ಇಲ್ಲ. ಇಡೀ ಕರ್ನಾಟಕ, ಇಡೀ ಭಾರತ ಕವರ್ ಆಗಿದೆ. ಹೌದು, ಇದೆ. ಎಲ್ಲ ಹೆಚ್ಚು ಕಡಿಮೆ ಈಗ ನಾವು ರಿಪೋರ್ಟಿಂಗ್ ಸಿಸ್ಟಮ್ ಇದೆ ನಮ್ಮ ಇಲಾಖೆಯಲ್ಲಿ. ಇಂತಿಂತ ಹಳ್ಳಿಗಳಲ್ಲಿ ಇದು ರೋಗ ಬಂದಿದೆ ಅಂತ ರೆಗ್ಯುಲರ್ ಪ್ರತಿ ದಿವಸದ ರಿಪೋರ್ಟ್ ಹೋಗುತ್ತೆ. ಅದೇ ಒಂದು ಊರಲ್ಲಿ ಬಂದಿದೆ ಅಂದ ತಕ್ಷಣ 100ಕ್ಕೆ 100 ಎಲ್ಲ ಹಸುಗಳು ಎಫೆಕ್ಟ್ ಆಗಿದೆ ಅಂತ ಖಂಡಿತ ಅಲ್ಲ. ಮೈಲ್ಡ್ ಆಗಿದ್ದು ನಮಗೆ ಗಮನಕ್ಕೆ ಬರದೇನೆ ಯಾವುದೇ ಲಕ್ಷಣಗಳಿಲ್ದೇನೋ ಇರಬಹುದು. ಅಥವಾ ಒಂದೇ ಕೊಟ್ಟಿಗೆಯಲ್ಲಿ ಒಂದು ಹಸು ಎಫೆಕ್ಟ್ ಆಗಿ ಉಳಿದಿದ್ದ ಹಸುಗಳು ಸಂಪೂರ್ಣವಾಗಿ ಆರಾಮಾಗಿರುವಂಥ ಒಂದು ಸಂದರ್ಭಗಳು ತುಂಬ ಇದ್ದಾವೆ. ಓಕೆ. ಸರಿ, ಈಗ ನಾವು ಇನ್ನೊಂದು ವಿಷಯಕ್ಕೆ ಬಂದರೆ, ಇದಕ್ಕೆ
ಬರಲಾರ್ದಂಗೆ ತಡೆಯೋದು ಹೆಂಗೆ? ಅದಕ್ಕೆ ಏನಾದ್ರು ವ್ಯವಸ್ಥೆ ಇದೆಯಾ? ಲಸಿಕೆ ಏನಾದ್ರು ಇದೆಯಾ? ಖಂಡಿತ ಇದೆ. ಬರಲಾರ್ದೆ ಇದ್ದಂಗೆ ಒಂದು ಮೂರು ಅಂಶಗಳನ್ನು ನಾವು ಹೇಳ್ಬೋದು. ಮೊದಲನೇದಾಗಿ ಅವುಗಳ ಸ್ವಾಭಾವಿಕ ಒಂದು ರೋಗ ನಿರೋಧಕ ಶಕ್ತಿ. ಈಗ ತಾನೇ ಹೇಳ್ತಾ ಇದ್ದೆ, ಒಂದು ಕೊಟ್ಟಿಗೆಯಲ್ಲಿ ಒಂದು ಹಸುವಿಗೆ ಬಂತು ಅಂತ ಉಳಿದ 2-3 ಹಸುಗಳಿದ್ರೆ ಅವಕ್ಕೆ ಬರಲೇಬಾರ್ದು ಅಂತಿಲ್ಲ. ಅವಕ್ಕೆ ಬರದೇನೂ ಹೋಗ್ಬೋದು. ಯಾಕೆ ಅಂತಂದ್ರೆ ಅವಕ್ಕೆ ಸ್ವಾಭಾವಿಕವಾದಂತಹ ರೋಗ ನಿರೋಧಕ ಶಕ್ತಿ ಇದೆ ಅಂತ ನಾವು ತಿಳ್ಕೊಳ್ಬೇಕಾಗುತ್ತೆ. ಅದು ಮೊದಲನೇದು. ಆ ಸ್ವಾಭಾವಿಕ ರೋಗ ನಿರೋಧಕ ಶಕ್ತಿ ಚೆನ್ನಾಗಿ ಬರಬೇಕು ಅಂತಂದ್ರೆ ನಾವು ಹಸುವನ್ನು ಚೆನ್ನಾಗಿ ಸಾಕಿರ್ಬೇಕು. ಸಮತೋಲಿತ ಆಹಾರ ಮತ್ತೆ ಇವೆಲ್ಲ ಏನ್ ಹೇಳ್ತೀವಿ ಚೆನ್ನಾಗಿ ಮಾಡಿರ್ಬೇಕು. ಕೊಟ್ಟಿಗೆ ಕ್ಲೀನ್ ಇರಬೇಕು, ಅದು ಒಟ್ಟಾರೆ ಆರೋಗ್ಯ ಚೆನ್ನಾಗಿರಬೇಕು. ಅದು ಮೊದಲನೇದು. ಎರಡನೇದು, ಈ ಉಣ್ಣೆ ನೊಣ ಇರುತ್ತೆ, ವೆಕ್ಟರ್ಸ್ ಅಂತಾನೆ ಹೇಳ್ತೀವಿ. ಹೌದು. ಈ ರೋಗವನ್ನು ಹರಡುವಂತಹ ಈ ವೆಕ್ಟರ್ಸ್ ಏನಿದೆ, ನುಸಿ ನೊರಜು ಅಥವಾ ಉಣ್ಣೆ, ನುಸಿ ನೊರಜು ಒಮ್ಮೆ ನಮ್ಮ ಕಂಟ್ರೋಲ್ ಇಲ್ಲ ಅಂದ್ರೂ ಉಣ್ಣೆ ಅಂತೂ ಕಂಟ್ರೋಲ್ ಇಡಬಹುದು. ಅಲ್ಲ, ಎಲ್ಲದನ್ನೂ ಕಂಟ್ರೋಲ್ ಇಡಬಹುದು. ಒಂದು ಸ್ವಚ್ಛತೆಯನ್ನು ಕಾಪಾಡೋದ್ರ ಮೂಲಕ, ಬಯೋಸೆಕ್ಯೂರಿಟಿ ಮೆಷರ್ಸ್ ಅಂತ ಹೇಳ್ತೀವಿ. ಈ ಪಾಪ್ಯುಲೇಷನ್ ಅನ್ನು ನಾವು ನಿಯಂತ್ರಣ ಸಂಪೂರ್ಣವಾಗಿ ಇಲ್ಲದೆ ಇದ್ದಂಗೆ ಮಾಡಿದಂಥದ್ದಲ್ಲಿ ನಾವು ಪ್ರಾಕ್ಟಿಕಲಿ ನೋಡ್ತೀವಿ. ಎಲ್ಲಿ ಸ್ವಚ್ಛವಾಗಿರುತ್ತೆ, ಎಲ್ಲಿ ಉಣ್ಣೆ ನುಸಿ ನೊಣಗಳ ಕಾಟ ಇರೋದಿಲ್ಲ ಅಂತಲ್ಲಿ ಈ ರೋಗ ಬಾಧೆ ಆಗಿರೋದು ಕಡಿಮೆನೇ ಇದೆ. ಈಗ ನೀವು ಒಟ್ಟಾರೆ ಸ್ವಚ್ಛತೆಯನ್ನು ಕಾಪಾಡದಲ್ಲಿ ಖಂಡಿತವಾಗಿ ಸ್ವಚ್ಛತೆ ಅಂದ್ರೆ ಈ ವೆಕ್ಟರ್ಸ್ ಅಂತ ಹೇಳ್ತೀವಿ, ಅದು ಒಂದಕ್ಕೊಂದು ಸಂಬಂಧಪಟ್ಟಿರುವಂಥದ್ದೇ. ನಾವು ಒಟ್ಟಾರೆ ಸ್ವಚ್ಛತೆಯನ್ನ ಮತ್ತೆ ಈ ರೀತಿ ಉಣ್ಣೆ ನುಸಿ ಈ ರೀತಿ ಏನು ವೆಕ್ಟರ್ಸ್ ಇದಾವೆ ಅವುಗಳ ಸಂಖ್ಯೆಯನ್ನ ನಾವು ಸಂಪೂರ್ಣವಾಗಿ ನಿಯಂತ್ರಿಸಿದಲ್ಲಿ ಖಂಡಿತವಾಗಿ ಈ ರೋಗವನ್ನು ನಾವು ಹರಡದೇ ಇದ್ದಾಗೆ ಅಥವಾ ಬರದೇ ಇದ್ದಂಗೆ ತಡೆಗಟ್ಟಬಹುದು ಅನ್ನುವಂಥದ್ದು. ಓಕೆ, ಒಂದಾಯ್ತು. ಆಮೇಲೆ ಇನ್ನು ಮೂರನೇದಾಗಿ ಈ ರೋಗ ಬರದೇ ಇದ್ದಾಗೆ ಅಂತಂದ್ರೆ ಲಸಿಕೆ. ಓಕೆ, ಈ ರೋಗದ ವಿರುದ್ಧ ಅತಿ ಉತ್ತಮವಾಗಿ ಪರಿಣಾಮ ಕೊಡುವಂತಹ ಲಸಿಕೆ ಲಭ್ಯ ಇದೆ. ಈಗಾಗಲೇ ಇದೆ ಲಭ್ಯ ಇದೆ. ಅದನ್ನು ಈಗಾಗಲೇ ಪಶುಪಾಲನಾ ಇಲಾಖೆಯ ಮೂಲಕ ಏನು ಒಂದು ಸಮರೋಪಾದಿಯಲ್ಲಿ ಅಂತ ಏನು ಹೇಳ್ತೀವಿ ಅದನ್ನ ಮಾಡ್ತಾನೂ ಇದ್ದಾರೆ. ಮತ್ತು ಅದರ ರಿಸಲ್ಟು ಸಹಿತ ತುಂಬ ಚೆನ್ನಾಗಿದೆ. ಎಲ್ಲಿ ಲಸಿಕೆ ಮಾಡಿದ್ದಾರೆ, ಲಸಿಕೆ ಮಾಡದಲ್ಲಿ ಅಂದರೆ ಲಸಿಕೆ ಮಾಡಿದ ನಂತರ ರೋಗ ನಿರೋಧಕ ಶಕ್ತಿ ಬೆಳವಣಿಗೆ ಆಗಲಿಕ್ಕೆ 15-20 ದಿವಸ ಬೇಕು ಅಂತ ಹೇಳ್ತೀವಿ. ಅದರ ನಂತರ ಏನಿದೆ, ರೋಗ ಬಂದಿಲ್ಲ, ಅಕಸ್ಮಾತ್ ಬಂದ್ರೂ ತುಂಬಾ ಮೈಲ್ಡ್ ಫಾರ್ಮ್ ಅಲ್ಲಿ ಬಂದು ಅಂದ್ರೆ ಕಂಟ್ರೋಲಬಲ್. ಇದು ನೀವು ಈಗ ಯಾವ್ದು ಲಸಿಕೆ ಮಾಡ್ತಾ ಇದ್ದೀರಿ? ಈಗ ಇದು ಹೊಸ ವೈರಸ್ ಇದಕ್ಕೆ ಆಗಿದೆಯೋ ಅಥವಾ ಇಲ್ಲ? ಈಗ ಕುರಿ ಮತ್ತೆ ಮೇಕೆಗಳಿಗೆ ನಾವು ಗೋಟ್ ಪಾಕ್ಸ್ ವ್ಯಾಕ್ಸಿನ್ ಅನ್ನೋಂಥದ್ದು, ಅಂದ್ರೆ ಈ ಗೋಟ್ ಪಾಕ್ಸ್ ಅನ್ನೋಂಥ ರೋಗ ಮೊದಲಿಂದನೂ ಕುರಿ ಮೇಕೆಗಳಿಗೆ ಇತ್ತು. ಅವುಗಳಿಗೆ ಲಸಿಕೆ ಈಗಾಗಲೇ ನಮ್ಮಲ್ಲಿ ತಯಾರಾಗ್ತಾನೂ ಇತ್ತು. ಈ ರೋಗ, ಈ ಲಂಪಿ ಸ್ಕಿನ್ ಡಿಸೀಸ್ ರೋಗ, ಅದಕ್ಕೆ ಈ ಗೋಟ್ ಪಾಕ್ಸ್ ಅಥವಾ ಶೀಪ್ ಪಾಕ್ಸ್ಗೆ ಹತ್ತಿರವಾದಂತಹ ಏನು ಅದು ವೈರಸ್ ಆಗಿರೋದ್ರಿಂದ ಮತ್ತೆ ವಿಜ್ಞಾನಿಗಳ ಮತ್ತು ಸರ್ಕಾರದ ಒಂದು ನಿರ್ದೇಶನದ ಮೂಲಕ ಆ ಲಸಿಕೆಯನ್ನು ಗೋಟ್ ಪಾಕ್ಸ್ ಅಥವಾ ಶೀಪ್ ಪಾಕ್ಸ್ ಲಸಿಕೆಯನ್ನು ದನಗಳಿಗೆ ರಾಸುಗಳಿಗೆ ನೀಡಲಾಯಿತು. ಅದು ಉತ್ತಮವಾದಂತಹ ರೋಗ ನಿರೋಧಕ ಶಕ್ತಿಯನ್ನ ಉಂಟು ಮಾಡ್ತದೆ. ಸೊ ಇದಕ್ಕೆ ಅಂತ ಮತ್ತೆ ಮಾಡೋದು ಬೇಕಾಗಿಲ್ಲ ಈ ಸದ್ಯಕ್ಕೆ. ಈ ರೋಗಕ್ಕೋಸ್ಕರನೇ ಅಂತ ಮಾಡುವಂತಹ ಒಂದು ಪ್ರಯೋಗ ಚಾಲ್ತಿಯಲ್ಲಿದೆ. ಓಕೆ ಓಕೆ. ಸೊ ಆದರೂ ಈಗಿದ್ದೇ ವರ್ಕ್ ಆಗ್ತದೆ, ಖಂಡಿತವಾಗಿ ಕೆಲಸ ಮಾಡ್ತಾ ಇದೆ. ಆದರೆ ಯಾರೂ ಅಲಕ್ಷ್ಯ ಮಾಡಿ ಹಾಕ್ಸ್ಕೊಂಡಿಲ್ಲ. ಅಥವಾ ಕೆಲವೊಮ್ಮೆ ನಾವು ಮೊನ್ನೆ ಒಬ್ಬರು ರೈತರು ಹೇಳ್ತಾ ಇದ್ರು, ಅದು ಇದು ಕರ ಹಾಕಕ್ಕೆ ಟೈಮ್ ಬಂತು ಅಂತೇಳಿ ಕೊಡಲಿಲ್ಲ, ಯಾಕೆಂದ್ರೆ ಮತ್ತೆ ಇದಾಗತ್ತೆ ಅಂತ. ಅದೇ ಹಸುಗೆ ಬಂದು ಅದು ಸತ್ತೋಯ್ತಾವೆ. ಆ ಥರ ಸಮಸ್ಯೆಗಳು ಆಗಿದೆ. ಆ ಥರ ಬಿಟ್ಟು ಆಗಿರಬಹುದು. ಅಥವಾ ಅದೇ ಈ ರೋಗದಲ್ಲಿ ಬಹಳಷ್ಟು ರೈತರು ಏನ್ ಮಾಡ್ತಾರೆ, ಈ ಲಂಪಿ ಸ್ಕಿನ್ ಡಿಸೀಸ್ ಇರ್ಬೋದು ಅಥವಾ ಮೊದಲು ಕಾಲುಬಾಯಿ ಜ್ವರದ್ದಿರ್ಬೋದು. ನಾವು ಈಗ ಒಂದು ಹಸು ಎಲ್ಲಿ 1000ಕ್ಕೆ 1,00,000ಕ್ಕೆ ಒಂದು ಹಸು ಅಪಾರ್ಷನ್ ಆಗ್ಬೋದು. ಈಗ ರೈತರು ಈಗ ಇದು ಗಬ್ಬ ಇದೆ, ಇದಕ್ಕೆ ಇಂಜೆಕ್ಷನ್ ಬೇಡ ಅಂತ ಹೇಳ್ತಾರೆ. ಯಾಕೆ ಹೇಳ್ತಾರೆ ಅಂತಂದ್ರೆ ಕಂದ ಹಾಕಬಹುದು ಅನ್ನುವಂತ ಒಂದೇ ಒಂದು ಭಯದಿಂದ. ಆದರೆ ನಾವು 1000ಕ್ಕೋ 1,00,000ಕ್ಕೋ ಒಂದು ಹಸು ಕಂದು ಹಾಕ್ಬೋದು. ಅದೊಂದನ್ನೇ ದೃಷ್ಟಿಯಲ್ಲಿ ಇಟ್ಕೊಂಡು ಲಸಿಕೆ ಮಾಡಬಾರ್ದು. ಹಸುವಿನ ಪ್ರಾಣನೇ ನಮ್ಮ ಮುಖ್ಯ ಆಗಿರೋದ್ರಿಂದ ಸಹಿತ ನಾವು ಪ್ರಾಣವನ್ನು ಉಳಿಸ್ಕೊಳ್ಳಕ್ಕೆ ಸಾಧ್ಯ ಇರುತ್ತೆ. ಹೀಗಾಗಿ ಯಾವುದೇ ಹಸುವನ್ನ ಎಲಿಜಿಬಲ್ ಇಂಥ ವಯಸ್ಸಿನ ಮೇಲ್ಪಟ್ಟು ಅಂತ ಹೇಳ್ತೀವಿ, ಒಂದೊಂದು ಲಸಿಕೆಗೆ ಇಂತಿಷ್ಟು ಕನಿಷ್ಠ ವಯಸ್ಸು ಅಂತ ಇರುತ್ತೆ, ಅದು ಮೇಲ್ಪಟ್ಟು ಎಲ್ಲಾ ಹಸುಗಳಿಗೂ ಲಸಿಕೆ ಮಾಡಿಸ್ಕೊಳ್ಳೋದು ಬಹಳ ಉತ್ತಮ. ಬಟ್ ಈ ಇದರಲ್ಲಿ ಕರುಗಳಿಗೂ ಬರೋದ ಇದಕ್ಕೆ ನೀವು ಎಲ್ಲದಕ್ಕೂ ಮಾಡ್ತಾ? ಹೌದೌದು, ಮಾಡ್ತಾ ಇಲ್ಲಿ ಆ ಪ್ರಶ್ನೆ ಇಲ್ಲ. ಎಮ್ಮೆಗಳಿಗೂ ಮಾಡ್ತಾ ಇದ್ದೀರಾ? ಎಮ್ಮೆಗಳಿಗೂ ಮಾಡ್ತಾ ಇದ್ದೀರಿ. ಅದಕ್ಕೆ ಬರ್ತಾ ಇಲ್ಲ ಆ ಪ್ರಮಾಣಕ್ಕೆ ಅಂದ್ರೂ ಮಾಡೋದು ಮಾಡ್ತಾ ಇದ್ದೀರಿ. ಸೊ ಇದು ಹಾಗಾದ್ರೆ
ಲಸಿಕೆ ಮಾಡೋದಲ್ಲಿ ಅಂಥ ಸಮಸ್ಯೆ ಆಗಲಿಲ್ಲ. ಇಲ್ಲ, ಇದು ಗೊತ್ತಾಗೋದ್ರೊಳಗೇನೆ ಬಹಳಷ್ಟು ಕಡೆ ಆಲ್ರೆಡಿ ಕೆಲವೊಮ್ಮೆ ಏನಾಗುತ್ತೆ, ಈಗ ಆಲ್ರೆಡಿ ರೋಗ ಇರುತ್ತೆ ಅಥವಾ ಒಂದು ಹಸುವಿಗೆ ಕೊಟ್ಟಿಗೆಯಲ್ಲಿ ಒಂದು ಹಸುಗೆ ಬಂದಿರುತ್ತೆ, ಉಳಿದೋಕೆ ಬಂದಿರಲ್ಲ ಅಂತ ಇಟ್ಕೊಳ್ಳಿ. ಆದ್ರೆ ಅದಕ್ಕೆ ಇನ್ಕ್ಯುಬೇಷನ್ ಪೀರಿಯಡ್ ಅಂತ ಇರುತ್ತೆ. ಅಂದ್ರೆ ಆ ಹಸು ಮೇಲ್ನೋಟಕ್ಕೆ ಚೆನ್ನಾಗಿದೆ, ಆದ್ರೆ ಆಲ್ರೆಡಿ ವೈರಸ್ ಅದಕ್ಕೆ ಎಂಟರ್ ಆಗಿದೆ, ನಮ್ಮ ಮೇಲ್ನೋಟಕ್ಕೆ ಚೆನ್ನಾಗಿ ಕಾಣುತ್ತೆ. ಅಂಥವಕ್ಕೆ ಲಸಿಕೆ ಮಾಡಿದಾಗ ಏನಾಗುತ್ತೆ, ಆಲ್ರೆಡಿ ಅದಕ್ಕೆ ರೋಗ ಇದೆ, ಆ ರೋಗ ಕಂಡು ಬರುವಂತ ಸಾಧ್ಯತೆ ಇರುತ್ತೆ. ಇಂಜೆಕ್ಷನ್ ಕೊಟ್ಟ ಮೇಲೆ ಬಂತು ಅನ್ನುವಂಥ ಒಂದು ಕೆಲವೊಮ್ಮೆ ತಪ್ಪು ಕಲ್ಪನೆ ಆಗುತ್ತೆ. ಆದ್ರೆ ಅದರಿಂದ ಅಂದ್ರೆ ಲಸಿಕೆ ಹಾಕ್ಸದೇ ಇರೋದಕ್ಕೆ ಅದು ಕಾರಣ ಆಗಬಾರ್ದು. ಮತ್ತು ಇನ್ನೊಂದು ಅಂದ್ರೆ ಇದ್ರಲ್ಲಿ ನಾವು ಎಲ್ಲ ಬೇರೆ ಬೇರೆ ವಿಷಯದಲ್ಲೂ ಅದನ್ನೇ ಮಾತಾಡ್ತಾ ಇರ್ತೀವಿ. ನಮ್ಮ ರೈತ ಒಟ್ಟಾರೆ ಪಶುಪಾಲಕರು ಯಾವುದೇ ವಿಷಯದಲ್ಲಿ ನಾಲೆಜನ್ನು ಮಾಡ್ಕೋಬೇಕು. ಇದರದ್ದು ಒಳ ಹೊರಗೆ ಏನಿದೆ ಅದನ್ನು ನಿಮ್ಮಂಥವ್ರ ಹತ್ರ ಕೇಳಿ ತಿಳ್ಕೊಂಡ್ರೆ ಈ ತಪ್ಪು ಕಲ್ಪನೆಗಳಿಗೆ ಅವಕಾಶ ಇರೋದಿಲ್ಲ. ಅದು ಬಿಟ್ಟು ಸೋಷಿಯಲ್ ಮೀಡಿಯಾ ನೋಡಿ ತಮ್ಮದೇ ಕೆಲವೊಂದು ತಪ್ಪು ನಿರ್ಧಾರಗಳಿಂದ ವಿಶೇಷವಾಗಿ ಈಗ ಸೋಷಿಯಲ್ ಮೀಡಿಯಾ ಬಂದಮೇಲೆ ತಪ್ಪು ಅಡ್ವೈಸ್ ಅನ್ನು ಕೊಡುವಂಥ ವಿಪರೀತ ಫೇಸ್ಬುಕ್ ಪರಿಣಿತರು, ಯೂಟ್ಯೂಬ್ ಪರಿಣಿತರು ತಯಾರಾಗಿದ್ದಾರೆ. ಅಲ್ಲಿ ನಮ್ಮ ರೈತರು ಸಾಕಷ್ಟು ಸರಿ ದಾರಿ ತಪ್ತಾರೆ. ಅದ್ರ ಮೇಲೆ ಏನು ನಮಗೂ ಕಂಟ್ರೋಲ್ ಇಲ್ಲ, ನಿಮಗೂ ಕಂಟ್ರೋಲ್ ಇಲ್ಲ, ಅದಾಗತ್ತೆ. ಆಯ್ತು, ಈಗ ಬಂದಾಗ ನೀವು ಸಿಂಪ್ಟಮ್ಯಾಟಿಕ್ ಟ್ರೀಟ್ಮೆಂಟ್ ಕೊಡ್ತೀರಿ ವೈರಸ್ ಆಗಿರೋದಕ್ಕೆ. ಏನು ಮೇಲ್ನೋಟಕ್ಕೆ ನಮಗೆ ಅರ್ಥ ಆಗುವ ಲಿಮಿಟಲ್ಲಿ ಏನು ಟ್ರೀಟ್ಮೆಂಟ್ ಕೊಡ್ತೀರಿ? ಅದೇ ಈಗ ಲಕ್ಷಣಗಳನ್ನು ನೋಡಿಕೊಂಡು ಅಂತ ಚಿಕಿತ್ಸೆ ಮಾಡುವಂತ ಹೇಳಿದೆ. ಈಗ ಜ್ವರ ಇದ್ರೆ ಜ್ವರವನ್ನು ತಣಿಸ್ಲಿಕ್ಕೆ ಕೊಡುವಂತ ಔಷಧಿಗಳು. ಇನ್ನೇನಾದ್ರೂ ಸೆಕೆಂಡರಿ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ಅಂದ್ರೆ ಲೇಟರ್ ಸ್ಟೇಜಸ್ ಅಲ್ಲಿ ಬಂತು ಅಥವಾ ನ್ಯೂಮೋನಿಕ್ ಸೈನ್ಸ್ ಇದೆ, ಅಂದ್ರೆ ಶ್ವಾಸಕೋಶಗಳಿಗೆ ಇನ್ಫೆಕ್ಷನ್ ಆಗಿದೆ ಅನ್ನೋಂಥದ್ದಿದೆ, ಹಂಗಿದ್ದಾಗ ಆಂಟಿಬಯೋಟಿಕ್ಸ್ ಬೇಕಾಗ್ಬೋದು. ಅಥವಾ ಗಂಟು ನೋವಿದೆ, ನೋವು ನಿವಾರಕಗಳು ಬೇಕಾಗುತ್ತೆ. ಆಮೇಲೆ ಮಲ್ಟಿ ವಿಟಮಿನ್ ಮಿಕ್ಸ್ಚರ್ಗಳು, ಅಂದ್ರೆ ದೇಹದ ಒಂದು ಇಮ್ಯುನಿಟಿ ಡೆವಲಪ್ ಮಾಡೋದಿರ್ಬೋದು, ಅಥವಾ ಆಗಿರುವಂತಹ ಗಾಯವನ್ನ ಸಾಧ್ಯವಾದಷ್ಟು ಬೇಗ ಗಾಯವನ್ನು ಒಣಗಿಸ್ಲಿಕ್ಕೆ ಆಗಿದ್ದಿರ್ಬೋದು. ಹೀಗೆ ಲಕ್ಷಣಗಳನ್ನ ಆಧರಿಸಿ ಪಶು ವೈದ್ಯರು ಅದಕ್ಕೆ ಚಿಕಿತ್ಸೆ ಕೈಗೊಳ್ತಾರೆ. ಈಗ ಹಸು ಹಾಲು ಕೊಡ್ತಾ ಇದ್ರೆ, ಹಾಲು ಕೊಡ್ತಾ ಇರ್ತಾರೋ ಹಸು, ಅದ್ರದ್ದು ಹಾಲನ್ನು ನಾವು ಬಳಕೆ ಮಾಡಬಹುದಾ ಬೇಡವಾ? ಬಳಕೆ ಖಂಡಿತವಾಗಿ ಮಾಡಬಹುದು. ಅದಕ್ಕೂ ಇದಕ್ಕೇನು ಸಂಬಂಧ ಇಲ್ಲ. ಈ ಲಂಪಿ ಸ್ಕಿನ್ ಡಿಸೀಸ್ಗೆ ಅಂತ ಇಲ್ಲ, ಬೇರೆ ಯಾವುದೇ ರೋಗ ಇದ್ರೂ ನಮ್ಮಲ್ಲಿ ಹಸಿಯಾದ ಹಾಲನ್ನ ಕುಡಿಯುವಂತ ಪದ್ಧತಿ ಇಲ್ಲ. ಹಾಲನ್ನ ಕಾಯಿಸಿದಾಗ ಅದರಲ್ಲಿ ಇರುವಂತ ಯಾವುದೇ ಕ್ರಿಮಿ ಇರಬಹುದು, ಅದು ಸತ್ತೋಗ್ಬಿಡುತ್ತೆ. ಹೀಗಾಗಿ ಸಹಿತ ಬ್ರುಸೆಲೋಸಿಸ್ ಅಂತದ್ರಲ್ಲಿ ಅವಾಯ್ಡ್ ಮಾಡಬಹುದು ಅಂತ ಹೇಳ್ತೀವಲ್ವಾ? ಅದು ಯಾವ್ದು ಬೆಟರ್, ಈಗ ಯಾವುದೇ ರೋಗದಲ್ಲಿ ಬೆಟರ್ ಟು ಅವಾಯ್ಡ್. ಕೆಲವೊಂದು ರೋಗಗಳಲ್ಲಿ ಅಂದ್ರೆ ಈಗ ಝೂನೋಟಿಕ್ ಡಿಸೀಸಸ್ ಅಂತ ಹೇಳ್ತೀವಿ, ಅಂದ್ರೆ ಪ್ರಾಣಿಗಳಿಂದ ಮನುಷ್ಯರಿಗೆ ಬರುವಂತಹ ಕೆಲವೊಂದು ರೋಗಗಳು, ಅಂತ ಸಂದರ್ಭದಲ್ಲಿ ಇದ್ದಾಗ ಅವಾಯ್ಡ್ ಮಾಡಬಹುದು. ಈ ರೀತಿ ರೋಗಗಳು, ಈ ಲಂಪಿ ಸ್ಕಿನ್ ಡಿಸೀಸ್ ಅಲ್ಲಿ ಹಾಲನ್ನ ಕಾಯಿಸಿ ಕುಡಿದಾಗ ಏನ್ ಸಮಸ್ಯೆ ಇದು ಮನುಷ್ಯರಿಗೆ ಬರುವಂತ ಕಾಯಿಲೆನೂ ಅಲ್ಲ. ಈಗ ಡೈರಿ ಹಾಕೋದಾದ್ರೆ ಹಾಕಬಹುದು, ಇಂಥ ಹಾಕಬಹುದು. ಬಟ್ ಒಂದೇ ಏನ್ ಕೇಳಿದ್ರೆ, ನೀವು ಆಂಟಿಬಯೋಟಿಕ್ ಟ್ರೀಟ್ಮೆಂಟ್ ಅಂತ ಅದುವರೆಗೆ ಹೋಗಿದ್ದಿದ್ರೆ ಆ ಹಸುಗೆ, ಆವಾಗ ಅವಾಯ್ಡ್ ಮಾಡಬೇಕು. ಅಂದ್ರೆ ಕೆಲವೊಂದು ಯಾವ ಆಂಟಿಬಯೋಟಿಕ್ ಅನ್ನು ಯೂಸ್ ಮಾಡ್ತೀವಿ ಅನ್ನೋದ್ರ ಮೇಲೆ ಅದಕ್ಕೆ ವಿಡ್ರಾವಲ್ ಪೀರಿಯಡ್ ಅಂತ ಇರುತ್ತೆ. ಪ್ರತಿಯೊಂದು ಆಂಟಿಬಯೋಟಿಕ್ ವಿಡ್ರಾವಲ್ ಪೀರಿಯಡ್, ಆ ವಿಡ್ರಾವಲ್ ಪೀರಿಯಡ್ ಅನ್ನ ಅವಲಂಬಿಸಿಕೊಂಡು ಅಷ್ಟು ಅವಧಿಯ ನಂತರ ಹಾಲನ್ನು ಉಪಯೋಗಿಸಿ. ಅದನ್ನು ನೀವು ಸ್ವಾಭಾವಿಕವಾಗಿ ರೈತರಿಗೆ ಮಾಹಿತಿ ಕೊಡಿ. ಇನ್ನು 3 ದಿನ ಹಾಲನ್ನು ಬಳಕೆ ಮಾಡಬೇಡಿ ಅಥವಾ ಇದನ್ನ ಡೈರಿಗೆ ಹಾಕಬೇಡಿ. ಆಯಾ ಆಂಟಿಬಯೋಟಿಕ್ಗಳ ಅದರದ್ದು ನಿರ್ದೇಶನದ ಮೂಲಕ ನಾವು ಮಾಡ್ತೀರಿ. ಆದರೆ ಹಸು ಹಾಲು ಕೊಡ್ತಾ ಇದೆ, ಅದಕ್ಕೇನಂತ ತೊಂದರೆ ಇಲ್ಲ, ಹಾಲು ಕರಿಬಹುದು. ಇದೇನು ಸಮಸ್ಯೆ ಏನಿಲ್ಲ, ತೊಂದರೆ ಇಲ್ಲ. ಅಥವಾ ಅದೇನು ಕೆಚ್ಚಲ ಮೇಲೆ ಇದಾಗಿ ಅದಕ್ಕೆ ನೋವಾಗಿ ಆ ಥರ ಕೆಚ್ಚಲ ಮೇಲೆ ಗುಳ್ಳೆ ಆಗುತ್ತೆ, ಅವಾಗ ಏನು ಸ್ವಾಭಾವಿಕವಾದಂಥ ಒಂದು ಕ್ರಿಮಿನಾಶಕಗಳನ್ನ ನಾವು ಕೆಚ್ಚಲನ್ನ ಗಾಯವನ್ನು ತೊಳ್ಕೊಂಡು ಹಾಲು ಹಿಂಡಿ ಮಾಡ್ಬೋದು. ಓಕೆ. ಸೊ ಈಗ ಆಮೇಲೆ ಈಗ ಒಂದು ಹಸು ನಮ್ಮ ಇದರಲ್ಲಿ ಬಂದಿದೆ ಅಂತ ಇಟ್ಕೊಳ್ಳೋಣ, ಅದನ್ನೇನಾದ್ರು ಐಸೋಲೇಟ್ ಮಾಡೋದಕ್ಕೆ ಹೇಳ್ತೀರಾ? ಅದನ್ನ ಬೇರೆ ಕಡೆ ಹೌದು, ಅದು ಮೊಟ್ಟ ಮೊದಲನೇದಾಗಿ ನಾವು ಹೇಳುವಂಥದ್ದು ಅದೇ. ಒಂದು ಗುಂಪಿನಲ್ಲಿ ಒಂದು ಹಸುವಿಗೆ ಅಥವಾ ಎಷ್ಟು ಹಸುವಿಗೆ ಅದು ರೋಗ ಲಕ್ಷಣಗಳು ಬಂದಿದ್ದಾವೆ, ಅವುಗಳನ್ನ ಸೆಪರೇಟ್ ಮಾಡಿ, ಸಾಧ್ಯವಾದಷ್ಟು ಅದನ್ನ ಸೆಪರೇಟ್ ಮಾಡಿ ಇದಕ್ಕೆ ಚಿಕಿತ್ಸೆ ಮಾಡುವಂಥದ್ದು. ಮತ್ತೆ ನಿರೋಧಕ ಕ್ರಮಗಳು, ಮತ್ತೆ ಆ ಉಣ್ಣೆಗಳು ಆ ಕಡೆ ಈ ಕಡೆ ದಾಟದೇ ಇದ್ದಾಗೆ ಕ್ರಿಮಿನಾಶಕಗಳನ್ನ ಸಿಂಪರಣೆ ಮಾಡೋದಿರ್ಬೋದು. ಅದರಲ್ಲಿ ನಮ್ಮ ಬೇವಿನೆಣ್ಣೆ ಅಂತಹ ಒಂದು ಜೈವಿಕ ಏನು ಕೀಟ ವಿಕರ್ಷಕಗಳು ಸಹಿತ ಒಳ್ಳೆ ಒಂದು ಪರಿಣಾಮವನ್ನು ಕೊಡ್ತಾ ಇದ್ದಾವೆ. ಕರೆಕ್ಟ್. ಓಕೆ. ಅದನ್ನೆಲ್ಲ ಮಾಡಿ ಅದನ್ನ ಕಂಟ್ರೋಲಿಗೆ ತರಬೇಕು. ಇದಕ್ಕೆ ಸಾಧ್ಯ ಆದಷ್ಟು ಟ್ರೀಟ್ಮೆಂಟ್ ಮಾಡುವಾಗ ಎಲ್ಲಕ್ಕಿಂತ ಮುಖ್ಯವಾಗಿ ತಪ್ಪದೇ ಲಸಿಕೆಯನ್ನು ಹಾಕಿಸ್ಬೇಕು. ಈಗ ಬಹುತೇಕ ಕರ್ನಾಟಕ ಕವರ್ ಆಗಿದೆ ಲಸಿಕೆಯಲ್ಲಿ, ಅಥವಾ ಇನ್ನೂ ನಡೀತಾ ಇಲ್ಲ? ಈಗ ಸಾಮಾನ್ಯ ಬಹುತೇಕ ಜಾನುವಾರುಗಳು ಕವರ್ ಆಗಿದ್ದಾವೆ, ಇನ್ನು ಉಳಿದವನ್ನ ಸಹಿತ ಲಸಿಕೆಯನ್ನ ಮಾಡ್ತಾ ಇರುವಂತ ಕಾರ್ಯಕ್ರಮ ಚಾಲ್ತಿಲ್ಲೂ ಇದೆ. ಓಕೆ. ಹಂಗಿದ್ರೆ ಇದು ಒಂಥರ ಕೈ ಮೀರಿದ್ದು ಒಂದು ಹಂತದಲ್ಲಿ ಒಂದಿಷ್ಟು ಡ್ಯಾಮೇಜ್ ಆಯಿತು. ಇದೆಲ್ಲ ಗೊತ್ತಾಗೋದ್ರೊಳಗೇನೆ ಒಂದು ಮಟ್ಟಕ್ಕೆ ನೀವು ಲಸಿಕೆ ಕೊಡೋದ್ರೊಳಗೆ ಅಥವಾ ರೈತರು ಹಾಕ್ಸ್ಕೊಳ್ಳೋದ್ರೊಳಗೇನೆ ಡ್ಯಾಮೇಜ್ ಆಯಿತು. ಆದರೆ ಇನ್ನು ಮುಂದೆ ನಾವು ಅದ್ರ ಬಗ್ಗೆ ಏನು ಅಷ್ಟು ಹೆದರೋ ಅಗತ್ಯ ಇಲ್ಲ, ಕ್ರಮ ತಗೋಬೇಕು, ಅದು ಹೆದರೋ ಅಗತ್ಯ ಇಲ್ಲ.
ಇಲಾಖೆಯಿಂದ ಮಾಡ್ತಾ ಇದ್ದಾರೆ. ಬಟ್ ಈಗ ಇನ್ನೊಂದು ಫೈನಲಿ ಕೇಳ್ತೀನಿ, ನಿಮ್ಮ ಇಲಾಖೆಯಲ್ಲಿ ಎಲ್ಲ ಭಾಗದಲ್ಲಿ ಸಾಮಾನ್ಯವಾಗಿ ನಿಮ್ಮ ಸಿಬ್ಬಂದಿಗಳಿದ್ದಾರಾ? ಅದು ನಿಮ್ಮ ಹತ್ರ ಹ್ಯಾಂಡಲ್ ಮಾಡೋಕ್ಕಾಗ್ತಾ ಇದೆಯಾ? ಅಲ್ಲ, ಅದು ಈ ಸರ್ಕಾರದ ಒಂದು ನೀತಿ ಇದರ ಪ್ರಕಾರ ಪಶು ಚಿಕಿತ್ಸಾಲಯಗಳಿದ್ದಾವೆ, ಹಲವಾರು ಹಂತದ ಏನು ಚಿಕಿತ್ಸಾಲಯಗಳಿರ್ಬೋದು, ಹಲವಾರು ಹಂತಗಳ ಸಿಬ್ಬಂದಿಗಳು. ನಮ್ಮಲ್ಲಿ ಎಷ್ಟು ಸಿಬ್ಬಂದಿಗಳು ಲಭ್ಯ ಇದ್ದಾವೆ, ಖಾಲಿ ಇರುವಂತಹ ಸಂದರ್ಭಗಳು ಇದ್ದಾವೆ. ನಮ್ಮಲ್ಲಿರುವಂತಹ ಪಶುವೈದ್ಯರು ಇರ್ಬೋದು ಅಥವಾ ಸಿಬ್ಬಂದಿಗಳನ್ನು ಉಪಯೋಗಿಸ್ಕೊಂಡು ನಾವು ಇವೆಲ್ಲ ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ರಿ, ಏನಂತ ತೊಂದರೆ ಏನಾಗಿಲ್ಲ. ಇದು ಮತ್ತೆ ಬೇರೆ ಖಾಸಗಿ ಸಮರೋಪಾದಿ ಅಂತೇಳಿ ಮತ್ತೆ ಯಾರು ನೀವು ಬೇರೆಯವ್ರನ್ನ ಖಾಸಗಿಯವ್ರನ್ನ ಇನ್ವಾಲ್ವ್ ಮಾಡಿ ಆ ಥರ ಏನು ಮಾಡಿದ್ದೀರಾ? ಖಾಸಗಿಯವ್ರನ್ನ ಇನ್ವಾಲ್ವ್ ಮಾಡ್ಕೊಡೋಂಥ ನಿದರ್ಶನ ಅಥವಾ ಅದರ ಅಗತ್ಯ ಬೀಳಿಲ್ಲ ಅಂತ ತಿಳಿದಿಲ್ಲ. ಮತ್ತಿದು ಹೌದು, ಈಗ ನಾವು ದೊಡ್ಡ ಡೈರಿ ಇದೆ, ನಾವೇ ನಮ್ಮ ಎಕ್ಸ್ಪರ್ಟ್ಸ್ ಮಾಡ್ತೀರಿ ಅಂದರೆ ಲಸಿಕೆ ಸಿಗುತ್ತಾ? ಲಸಿಕೆ ಹೊರಗಡೆ ಮಾರ್ಕೆಟಲ್ಲಿ ಖಾಸಗಿ ಕಂಪನಿಯವರು ಲಭ್ಯ ಇದೆ, ಸರ್ಕಾರದಿಂದ ಉಚಿತವಾಗಿ ಕೊಡ್ತೀವಿ ಮಾಡುವಂಥದ್ದು. ಅಗತ್ಯ ಬಿದ್ದರೆ ಆ ಥರದ್ದು ಜೆನ್ವಿನ್ ಕೇಸ್ಗಳಲ್ಲಿ ನಿಮ್ಮ ಇಲಾಖೆ ಲಸಿಕೆನೂ ಕೊಡ್ತಾರೆ. ಸೊ ಒಟ್ಟಲ್ಲಿ ಯಾರಾದರೂ ಮಾಡಿರೂ ಪರವಾಗಿಲ್ಲ, ಅದು ಲಸಿಕೆ ಕೊಡಬೇಕು. ಅದೇನು ಲಸಿಕಾ ಕಾರ್ಯಕರ್ತರು ಅಂತ ಸಿಬ್ಬಂದಿಗಳು ಇರ್ತಾರೆ, ಅವ್ರಿಗೆ ಯಾವ ರೀತಿ ಮಾಡಬೇಕು, ಎಷ್ಟು ಮಾಡಬೇಕು, ಯಾವ ಭಾಗದಲ್ಲಿ ಮಾಡಬೇಕು, ಎಲ್ಲದಕ್ಕೂ ಡಾಕ್ಟ್ರೇ ಹೋಗ್ಬೇಕು ಅಂತಿರಲಿಲ್ಲ. ಅವರಿಗೆ ತರಬೇತಿ ಕೊಟ್ಟು ನಾವು ಲಸಿಕೆ ನಿಮ್ಮ VLIಗಳು ಅವರೆಲ್ಲ ಹೆಂಗೂ ಟ್ರೈನಿಂಗ್ ಇರುತ್ತೆ. ಇದೇನು ಇಂಟ್ರಾಮಸ್ಕ್ಯುಲರ್ ಕೊಡ್ತೀರಾ ಹೆಂಗೆ? ಅಲ್ಲ, ಅದು ಮ್ಯಾನುಫ್ಯಾಕ್ಚರರ್ಸ್ ರೆಕಮೆಂಡೇಶನ್ ಅಂತ. ಓಕೆ, ಚರ್ಮದ ಕೆಳಗೆ ಸಬ್ಕ್ಯೂಟೇನಿಯಸ್ ರೂಟಲ್ಲಿ. ಓಕೆ, ಅದು ಮತ್ತೆ ಇದರಿಂದ ಒಂದರಿಂದ ಒಂದಕ್ಕೆ ವ್ಯತ್ಯಾಸ ಇರುತ್ತೆ, ಒಂದು ಲಸಿಕೆಯಿಂದ ಒಂದು ಲಸಿಕೆಗೆ? ಲಸಿಕೆ ವ್ಯತ್ಯಾಸ ಅಂದರೆ ಮ್ಯಾನುಫ್ಯಾಕ್ಚರರ್ಸ್ ರೆಕಮೆಂಡೇಶನ್ ಅಂತ ಹೇಳ್ತೀವಿ. ಅವು ಯಾರು ಉತ್ಪಾದನೆ ಮಾಡಿರ್ತಾರೆ ಅವರು ಡೋಸ್ ಮತ್ತೆ ಎಷ್ಟು ಡೋಸ್ ಹಾಕಬೇಕು, ಯಾವ ರೂಟಲ್ಲಿ ಹಾಕಬೇಕು ಅನ್ನೋಂಥದ್ದು. ಎಲ್ಲ ಲಸಿಕೆಗಳು ಹಾಗೇನೆ ಮ್ಯಾನುಫ್ಯಾಕ್ಚರರ್ಸ್ ರೆಕಮೆಂಡೇಶನ್ ಮೇಲೆ ನಾವು ಮಾಡ್ತೀವಿ. ಇದು ನೀವು IHVB ಇದನ್ನೇ ಮಾಡ್ತೀವಿ? IHVB ಇದೆ, ಮತ್ತೆ ಕೆಲವು ಖಾಸಗಿ ಕಂಪನಿಯಿಂದನೂ. ಓಕೆ, ಬಟ್ ನೀವು ಈ ಡಿಪಾರ್ಟ್ಮೆಂಟು ಎರಡು ಮಾಡ್ತೀವಿ. ಟೋಟಲ್ ಆ ಹೊತ್ತಲ್ಲಿ ಶಾರ್ಟೇಜ್ ಆಗದ ಹೋದಂಗೆ ಸರ್ಕಾರ ನೋಡ್ಕೊಂಡಿದೆ, ನೀವು ಅದನ್ನ ಅಡ್ಮಿನಿಸ್ಟರ್ ಮಾಡಿದ್ದೀರಿ. ಹೌದು, ಇಲಾಖೆ ಮೂಲಕ ಮಾಡಿದ್ದೀರಿ. ವೀಕ್ಷಕರೇ, ಇಷ್ಟೊತ್ತು ನಾವು ಮಾಡಿದ ಚರ್ಚೆಯನ್ನು ನೋಡಿರ್ತೀರಿ. ನಾನು ಈಗ ಅಲ್ಲಿ ಕೂರುವಾಗ ಅಂದ್ಕೊಂಡಿದ್ದೆ ಡಾಕ್ಟರ್ ಗಣೇಶ್ ಅವ್ರ ಹತ್ರ ಮಾತಾಡೋದಕ್ಕಿಂತ ಮೊದಲೇ ಇದಕ್ಕಿನ್ನೂ ಸರಿಯಾದ ಪರಿಹಾರ ಇಲ್ಲ ಅಥವಾ ಪ್ರಿವೆನ್ಷನ್ ಇಲ್ಲ ಅಥವಾ ಬರಲಾರ್ದಂಗೆ ತಡೆಯುವ ಇದಿಲ್ಲ ಅಂತ ನಾವು ಅಂದ್ಕೊಂಡಿದ್ವಿ. ಅದೇ ಇಲ್ಲ, ಈಗಾಗಲೇ ಅವ್ರು ಹೇಳಿದಾಗೇ ಸಾಕಷ್ಟು ಇವರೆಲ್ಲ ನೇರವಾಗಿ ಫೀಲ್ಡಲ್ಲಿರುವಂಥ ಸೈಂಟಿಸ್ಟ್ ಅಂಥೇಳಿ, ಡಾಕ್ಟರ್ ಅಂಥೇಳಿ, ಹಾಗಾಗಿ ಇವರಿಗೆ ಫೀಲ್ಡ್ದು ನೇರ ಕನೆಕ್ಟ್ ಇರುತ್ತೆ. ಹಾಗಾಗಿ ಇದು ಅಂತ ಇದಲ್ಲ. ಬಟ್ ಬರದೇ ಮೊದಲು ಗೊತ್ತಿಲ್ಲದಕ್ಕಿಂತ ಮೊದಲೇ ಸಾಕಷ್ಟು ಡ್ಯಾಮೇಜ್ ಆಗಿದೆ. ಆದರೆ ಈ ಹಂತದಲ್ಲಿ ಅದಕ್ಕೆ ಒಂದು ಹದಕ್ಕೆ ಅವರು ಕಂಟ್ರೋಲಿಗೆ ತಂದಿದ್ದಾರೆ. ಅದೊಂದು ಒಳ್ಳೆಯ ಕೆಲಸ. ಮತ್ತು ನಿಮಗೂ ಗೊತ್ತು, ಈ ವೆಟರ್ನರಿ ಕ್ಷೇತ್ರದಲ್ಲಿ ರಿಸರ್ಚು ಆಗಿದೆ ಹೇಳೋದಕ್ಕಿಂತ ನೆಟ್ವರ್ಕ್ ಭಾಳ ಸ್ಟ್ರಾಂಗ್ ಇದೆ. ಯಾರಿಗೆ ಆಸಕ್ತಿ ಇದೆ ಅವರಿಗೆ ತಕ್ಷಣ ಸ್ಪಂದಿಸುವಂಥ ಶಕ್ತಿ ಈ ಇಲಾಖೆಗೂ ಇದೆ ಮತ್ತು ಆ ಕಮಿಟ್ಮೆಂಟ್ ಇದೆ ಸಾಮಾನ್ಯವಾಗಿ. ಅದು ಮತ್ತು ಬಹುಶಃ ಈ ಹೈನುಗಾರಿಕೆ ನಮ್ಮ ರಾಜ್ಯದಲ್ಲಿ ಜೋರಾಗಿರೋದು ಕಾರಣ ಇರ್ಬೋದು. ಜನರಲ್ಲೂ ಒಂದು ಅವೇರ್ನೆಸ್ ಇದೆ, ವ್ಯಾಕ್ಸಿನೇಷನ್ನು ಅಂತಿಂಥ ವಿಷಯದಲ್ಲಿ ಸಾಕಷ್ಟು ಪರಿಣಾಮಕಾರಿಯಾಗಿ ಮಾಡ್ತಾರೆ. ಆದ್ರೂ ಕೂಡ ಸಾಕಷ್ಟು ಈ ಒಂದು ರೋಗದ್ದು ಹೆದರಿಕೆ ಹುಟ್ಟಿಸಿ ಒಂದಿಷ್ಟು ಪಶುಗಳ ಮರಣಕ್ಕೆ ಕಾರಣ ಆಯಿತು. ಏನು ಮಾಡೋಕ್ಕಾಗೋದಿಲ್ಲ, ಈ ಪ್ರಕೃತಿಯ ವೈಪರೀತ್ಯಗಳಲ್ಲಿ ಈ ಥರದ್ದು ಆಗ್ತಾ ಇರುತ್ತೆ. ಈಗ ನಿಮಗೆ ಬಹುಶಃ ಇದಕ್ಕೆ ಸಂಬಂಧಪಟ್ಟಂಥ ಸಾಕಷ್ಟು ಮಾಹಿತಿ, ಲಂಪಿ ಸ್ಕಿನ್ ಡಿಸೀಸ್ ಅಥವಾ ಚರ್ಮಗಂಟು ರೋಗ ಬಗ್ಗೆ ಈ ಚರ್ಚೆಯಿಂದ ಮಾಹಿತಿ ಸಿಕ್ತು ಅಂತ ಅಂದ್ಕೊಂಡು ನಮಗೆ ಇಷ್ಟು ಮಾಹಿತಿಯನ್ನು ಕೊಟ್ಟಿದ್ದಕ್ಕೆ ಮತ್ತು ಸಮಯವನ್ನು ಕೊಟ್ಟಿದ್ದಕ್ಕೆ ಡಾಕ್ಟರ್ ಗಣೇಶ್ ಅವರಿಗೆ ಮತ್ತು ಅವರ ಇಲಾಖೆಗೆ ಮತ್ತು ವಿಶ್ವವಿದ್ಯಾಲಯಕ್ಕೆ, ಅವರು ಮೂಲತಃ ಇಲಾಖೆಯ ವೈದ್ಯರು, ಅಲ್ಲಿ ವಿಶ್ವವಿದ್ಯಾಲಯದ ಇದಕ್ಕೆ ಅವರು ಡೆಪ್ಯುಟೇಷನ್ ಮೇಲೆ ವಿಜ್ಞಾನಿಯಾಗಿ ಕೆಲಸ ಮಾಡ್ತಾಯಿದ್ದಾರೆ. ಹಾಗಾಗಿ ಎಲ್ಲ ಸಂಸ್ಥೆಗಳಿಗೆ ನಿಮ್ಮೆಲ್ಲರ ಪರವಾಗಿ ಮತ್ತು ನಮ್ಮ ವಾಹಿನಿಯ ಪರವಾಗಿ ಧನ್ಯವಾದವನ್ನು ಹೇಳೋಕ್ಕೆ ಇಷ್ಟಪಡ್ತೀವಿ. ವೀಕ್ಷಕರು, ನಿಮಗೂ ಕೂಡ ಇದು ಪ್ರಯೋಜನಕ್ಕೆ ಬಂತು ಅಂತ ಅಂದ್ಕೊಂಡು ಇವತ್ತಿನ ಜ್ಞಾನಿ ವಿಜ್ಞಾನಿ ಕಂತನ್ನು ಮುಗಿಸ್ತಾ ಇದ್ವಿ. ನಮಸ್ಕಾರ. ಈ ಕಾರ್ಯಕ್ರಮದ ಪ್ರಾಯೋಜಕರು ಜೈನ್ ಇರಿಗೇಷನ್ ಸಿಸ್ಟಮ್ಸ್ ಲಿಮಿಟೆಡ್, ಜಾಗತಿಕ ತುಂತುರು ಮತ್ತು ಹನಿ ನೀರಾವರಿ ಉಪಕರಣಗಳ ಉತ್ಪಾದಕರು, ಬೇಸಾಯ ತಂತ್ರಜ್ಞಾನ ನಿರೂಪಕರು ಹಾಗೂ ರೋಗರಹಿತ ಟಿಶ್ಯೂ ಕಲ್ಚರ್ ಗಿಡಗಳು. ಕ್ಯಾಡ್ಬರೀಸ್, ಕೋಕೋ ಬೆಳೆಸಿ ಅಧಿಕ ಆದಾಯ ಗಳಿಸಿ.